ನೋಡಿ ಪ್ರೀವಿಯಸ್ ಕ್ಲಾಸಲ್ಲಿ ಅಪ್ ಟು ಪ್ರಾಬ್ಲಮ್ ನಂಬರ್ 12 ಕಂಪ್ಲೀಟ್ ಆಗಿತ್ತು. ನೋಡಿ ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ಕೊಳ್ಳಿ. ನೆಕ್ಸ್ಟ್ ಒನ್ ಪ್ರಾಬ್ಲಮ್ ನಂಬರ್ 13. ಲೆಟ್ n ಆಫ್ a is equal to n, then the number of all relations on a is ಅಂತ ಹೇಳಿದ್ದಾರೆ. ಹೌದಾ? ನೋಡಿ n ಆಫ್ a is equal to n ಅಂತ ಹೇಳಿದ್ದಾರೆ. ಅಂದರೆ ರಿಲೇಷನ್ ಆನ್ ಎ ಕೇಳಿದ್ರೆ ತಾನೆ. ನೋಡಿ ರಿಲೇಷನ್ ಆನ್ ಎಗೆ ಏನಂತ ಹೇಳಿದ್ವಿ ನಾವು, ನಂಬರ್ ಆಫ್ ಎಲಿಮೆಂಟ್ಸ್ ಇರಬೇಕು. ಹೌದಾ? ಎನ್ ಕೊಟ್ಟಿದ್ದಾರೆ. ದೆಫೋರ್ 2 ಪವರ್ ಎನ್ ಸ್ಕ್ವಯರ್ ಅಂತೇಳಿ ಆಲ್ರೆಡಿ ಫಾರ್ಮುಲಾ ಹೇಳಿದ್ವಿ. ಆ ಫಾರ್ಮುಲಾ ಕರೆಕ್ಟಾಗಿ ಗೊತ್ತಿರಬೇಕು. ಹೌದಾ? ಹಾಗಾದರೆ ನಂಬರ್ ಆಫ್ ರಿಲೇಷನ್ ಏನು ಬರಿಬೋದು? ದೆಫೋರ್ ನಂಬರ್ ಆಫ್ ರಿಲೇಷನ್ ಆನ್ ಎನ್ ಈಸ್ 2 ಪವರ್ ಎನ್ ಸ್ಕ್ವಯರ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ನೋಡಿ ಇದು ಇಂಪಾರ್ಟೆಂಟ್ ನಮಗೆ. ಈ ಫಾರ್ಮುಲಾ ಕರೆಕ್ಟಾಗಿ ಗೊತ್ತಿರಬೇಕು. ಹಾಗಾದ್ರೆ ಇದಕ್ಕೆ ಆನ್ಸರು ಸಿ ಬರುತ್ತೆ ಅಷ್ಟೇ. ಇಲ್ಲಿ ನಾವು ಇನ್ನೂ ಏನೇನು ಹೇಳಿದ್ವಿ ಅಂದರೆ, ರಿಫ್ಲೆಕ್ಸಿವ್ ರಿಲೇಷನಿಗೆ ಒಂದು ಫಾರ್ಮುಲಾ ಹೇಳಿದ್ವಿ. ರಿಫ್ಲೆಕ್ಸಿವ್ ರಿಲೇಷನಿಗೆ ಏನು ಫಾರ್ಮುಲಾ ಹೇಳಿದ್ವಿ ಅಂದರೆ ನಾವು ರಿಫ್ಲೆಕ್ಸಿವ್ ರಿಲೇಷನಿಗೆ ಆದರೆ ಟೂ ಪವರ್ ಎನ್ ಇಂಟು ಎನ್ ಮೈನಸ್ 1. ಹೌದಾ? ಅದೇ ಥರ ಸಿಮೆಟ್ರಿಕ್ ಈಗಾದರೆ ಟೂ ಪವರ್ ಎನ್ ಇಂಟು ಎನ್ ಪ್ಲಸ್ 1 ಹೋಲ್ ಡಿವೈಡ್ ಬೈ 2. ಹೌದಾ? ನೋಡಿ ಎರಡು ಫಾರ್ಮುಲಾ ಗೊತ್ತಿರಲಿ. ಮತ್ತು ಇದು ನಂಬರ್ ಆಫ್ ರಿಲೇಷನ್. ಇದು ನಂಬರ್ ಆಫ್ ರಿಲೇಷನ್ ಅಂದರೆ 2 ಪವರ್ ಎನ್ ಇಂಟು ಎಮ್ ಬರಿತಾ ಇದ್ವಿ. ಇಲ್ಲಿ ಎ ಮತ್ತು ಎರಡು ಡೊಮೈನು ಕೋಡೊಮೈನ್ ಇರೋಂಥ ಎರಡು ಸೆಟ್ ಏನೇ ಇದೆ ಅದಕ್ಕೆ ಎನ್ ಇಂಟು ಎನ್ ಅಂದರೆ ಎನ್ ಸ್ಕ್ವಯರ್ ಬರುತ್ತೆ ಅಷ್ಟೆ. ಹೌದಾ? ನೆಕ್ಸ್ಟು 14. ಲೆಟ್ ಆರ್ ಬಿ ಎ ರಿಫ್ಲೆಕ್ಸಿವ್ ರಿಲೇಷನ್ ಆನ್ ಎ ಫೈನೈಟ್ ಸೆಟ್ ಎ ಹ್ಯಾವಿಂಗ್ ಎನ್ ಎಲಿಮೆಂಟ್ಸ್ ಆ್ಯಂಡ್ ಲೆಟ್ ದೇರ್ ಬಿ ಎಮ್ ಆರ್ಡರ್ಡ್ ಪೇರ್ಸ್ ಇನ್ ಆರ್ ದೆನ್ ಅಂತ ಹೇಳಿದ್ದಾರೆ. ನೋಡಿ ಕೇರ್ಫುಲ್ಲಾಗಿ ಥಿಂಕ್ ಮಾಡಬೇಕಷ್ಟೇ. ಇಲ್ಲಿ ಏನು ಕೊಟ್ಟಿರೋದು ಅಂದರೆ, ಲೆಟ್ ಆರ್ ಬಿ ಎ ಏನಂತ ಹೇಳಿರೋದು, ರಿಫ್ಲೆಕ್ಸಿವ್ ರಿಲೇಷನ್ ಆನ್ ಎ. ಹೌದಾ? ಜೊತೆಗೆ ಇನ್ನೂ ಏನೇನು ಕೊಟ್ಟಿದ್ದಾರೆ ಅಂದರೆ, ಗಿವನ್ ಎನ್ ಆಫ್ ಎ ಈಸ್ ಈಕ್ವಲ್ ಟು ಎನ್ ಅಂತ ಹೇಳಿದ್ದಾರೆ. ಹೌದಾ? ಮತ್ತು ಇಲ್ಲಿ ಇನ್ನೊಂದೇನು ಕಂಡೀಷನ್ ಹೇಳಿದ್ದಾರೆ ನೋಡಿ, ಲೆಟ್ ದೇರ್ ಬಿ ಎಮ್ ಆರ್ಡರ್ಡ್ ಪೇರ್ಸ್ ಇನ್ ಆರ್ ಅಂತ ಹೇಳಿದ್ದಾರೆ. ಹೌದಾ? ಎಮ್ ಆರ್ಡರ್ಡ್ ಪೇರ್ಸ್ ಇನ್ ಆರ್ ಅಂತ ಹೇಳಿದರೆ ಆರ್ ಒಳಗಿರೋ ಎಲಿಮೆಂಟ್ಸ್ ಎಷ್ಟಿದೆ? ಎಮ್ ಇದೆ ಅಂತೇಳಿ. ಅಂದರೆ ಇನ್ನೊಂದು ಗಿವನ್ ಏನಾಯಿತು ಅಂದರೆ ಎನ್ ಆಫ್ ಆರ್ ಇಸ್ ಈಕ್ವಲ್ ಟು ಎಮ್ ಕೊಟ್ಟಿದ್ದಾರೆ. ಈ ಥರ ಇತ್ತು ಅಂದರೆ ಕಂಡೀಷನ್ ಯಾವ್ದು ಬರುತ್ತೆ ಅಂಥೇಳಿ. ಹೌದಾ? ನೋಡಿ ಈಸಿಯಾಗಿ ಥಿಂಕ್ ಮಾಡ್ಬೋದು. ನೋಡಿ ಯಾವ ಥರ ಥಿಂಕ್ ಮಾಡ್ತೀವಿ ಅಂದರೆ, ಒಂದು ಎಕ್ಸಾಂಪಲ್ ತೊಗೊಂಡ್ಬಿಡ್ತೀನಿ ಜಸ್ಟು. ಲೆಟ್ ಎ ಈಸ್ ಈಕ್ವಲ್ ಟು 1 2 3 ಅಂತ ತೊಗೊತೀನಿ. ಹೌದಾ? ಅಂದರೆ ಎ ಅಲ್ಲಿಗ 3 ಎಲಿಮೆಂಟ್ ತೊಗೊತಾ ಇದ್ದೀನಿ ಅಂದ್ಕೊಳ್ಳಿ. ಹಾಗಾದರೆ ರಿಫ್ಲೆಕ್ಸಿವ್ ರಿಲೇಷನ್ ಆಗಬೇಕು ಅಂದರೆ ಆರ್ನ ಏನಂತ ಹೇಳ್ತಿದ್ದೀವಿ? ರಿಫ್ಲೆಕ್ಸಿವ್ ಆಗಬೇಕು ಅಂದರೆ ಇದರಲ್ಲಿ ಏನೇನು ಎಲಿಮೆಂಟ್ ಇರಲೇಬೇಕು ಅಂದರೆ 1,1 ಇರಲೇಬೇಕು, 2,2 ಇರಲೇಬೇಕು, ಮತ್ತು 3,3 ಇರಲೇಬೇಕು. ಹೌದಾ? ಇಷ್ಟು 3 ಎಲಿಮೆಂಟ್ಸ್ ಅಂತ ಇದರಲ್ಲಿ ಇರಲೇಬೇಕು. ಇದು ಬಿಟ್ಟು ಬೇರೆದು ಬೇಕಾದ್ರೆ ಇರ್ಬೋದು. ಹೌದಾ? ಅಂದರೆ ಇನ್ನೂ ಎಕ್ಸ್ಟ್ರಾ ಯಾವ್ದಾದ್ರು ಇರ್ಬೋದು. ಅಂದರೆ ಇಲ್ಲಿಗ ಎನ್ ಆಫ್ ಎ ಅಂದರೆ 3 ಇದೆ. ಹೌದಾ? ಎನ್ ಆಫ್ ಆರಲ್ಲಿ 3 ಇರಲೇಬೇಕು. ಅದು 3ಕ್ಕಿಂತ ಏನಾಗಿರ್ಬೇಕು? ನಮಗೆ ಜಾಸ್ತಿ ಇರಬೇಕು. ಹೌದಾ? ಇನ್ನೂ ಜಾಸ್ತಿ ಇರ್ಬೋದು. ಹೌದಾ? ಇದನ್ನೀಗ ನಾನು ಜಸ್ಟು ಎನ್ ಆಫ್ ಆರ್ನ ಎಮ್ ಅಂದ್ಕೊಂಡೆ ಅಂದರೆ ಈ ಎಮ್ ಏನಾಗ್ಬೋದು? ನಮಗೆ 3 ಆಗ್ಬೋದು. ಅಂದರೆ 3 ಎಲಿಮೆಂಟ್ಸ್ ಅಷ್ಟೇ ಇರ್ಬೋದು, ಅಥವಾ 3ಕ್ಕಿಂತ ಏನಾಗಿರ್ಬೋದು? ಜಾಸ್ತಿ ಇರ್ಬೋದು ತಾನೆ. ಅದಕ್ಕೆ ಅಲ್ಲಿ ಎಮ್ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 3 ಅಂತ ಹೇಳ್ಬೋದು. ಹೌದಾ? ಯಾಕಂದರೆ ಇಲ್ಲಿ ಮಿನಿಮಮ್ ಈ 3 ಎಲಿಮೆಂಟ್ಸ್ ಇರಲೇಬೇಕು. 1,1 2,2 3,3 ಇರಲೇಬೇಕು. ಅದಕ್ಕಿಂತ ಬೇಕಾದರೆ ಜಾಸ್ತಿ ಇರ್ಬೋದು. ಹೌದಾ? ಹಾಗಾದ್ರೆ ಇಲ್ಲಿ ಎನ್ ಆಫ್ ಎನ ಎನ್ ಅಂತ ಕೊಟ್ಟಿದ್ದಾರೆ, ಎನ್ ಆಫ್ ಆರ್ನ ಎಮ್ ಕೊಟ್ಟಿದ್ದಾರೆ. ಹೌದಾ? ನಾವಿಲ್ಲಿ ಎನ್ ಆಫ್ ಆರ್ನ ಎಮ್ ಅಂತಲೇ ತೊಗೊಂಡ್ವಿ. ಹಾಗಾದ್ರೆ ಇಲ್ಲಿ ಕಂಡೀಷನ್ ಏನು ಬಂದುಬಿಡುತ್ತೆ ಅಂದರೆ ಎಮ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಎನ್ ಬರುತ್ತೆ. ಅಂದರೆ ಆಪ್ಷನ್ ಎ ಬರ್ತದೆ ಅಷ್ಟೇ. ಹೌದಾ? ನೋಡಿ ಇಂಪಾರ್ಟೆಂಟ್ ನಮಗೆ ಐಡಿಯಾ ಕರೆಕ್ಟಾಗಿ ಗೊತ್ತಿರಲಿ ಯಾವ ಥರ ಸಿಂಪ್ಲಿಫೈ ಮಾಡ್ತಾ ಇದ್ದೀವಿ ಅಂತೇಳಿ. ಹೌದಾ? ನೆಕ್ಸ್ಟ್ ನೋಡಿ
ಪ್ರಾಬ್ಲಮ್ ನಂಬರ್ 15. R is a relation from 11, 12, 13 to 8, 10, 12 defined by y is equal to x minus 3, then R inverse is ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ಆರ್ ಇಸ್ ಅ ರಿಲೇಷನ್ ಫ್ರಮ್ ಏನಂತ ತೊಗೊತೀವಿ ಅಂದರೆ 11, 12, 13 ಬಿನ 8, 10, 12. ಹೌದಾ? ನೋಡಿ, ಆರ್ ಇನ್ವರ್ಸ್ನ ಕೇಳಿದ್ದಾರೆ ಅಷ್ಟೇ ಇಲ್ಲಿ. ಹೌದಾ? ಫಸ್ಟ್ ನೋಡಿ, ಇಲ್ಲಿ ಏನೂ ಕೊಟ್ಟಿದ್ದಿಲ್ಲ ಅಂದರೆ, ಹೌದಾ, ರಿಲೇಷನ್ ಫ್ರಮ್ ಅಂತ ಹೇಳಿದಾರೆ ಅಂದರೆ ಇದನ್ನು ಎ ಅನ್ಕೋಬೇಕು, ಇದನ್ನು ಬಿ ಅಂದ್ಕೊಂಡ್ವಿ ಅಂದರೆ ಆರ್ ಫ್ರಮ್ ಏನು ತೊಗೋಬೇಕು ಅಂದರೆ ಎ ಟು ಬಿ ಕೊಟ್ಟಿದ್ದಾರೆ. ಹೌದಾ? ಜೊತೆಗೆ ಇನ್ನೊಂದು ಕಂಡೀಷನ್ ಏನು ಕೊಟ್ಟಿದ್ದಾರೆ ಅಂದರೆ ಗಿವನ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 3 ಕೊಟ್ಟಿದ್ದಾರೆ ತಾನೆ. ಇದು ನೋಡಿ, ಎ ಅಲ್ಲಿರೋ ಎಲಿಮೆಂಟ್ನೆಲ್ಲ ಎಕ್ಸ್ ಅನ್ಕೋಬೇಕು, ಬಿ ಅಲ್ಲಿರೋದನ್ನ ವೈ ಅಂದ್ಕೊಂಡು ಆರ್ಡರ್ಡ್ ಪೇರ್ ಬರೀತಾ ಹೋಗ್ಬೇಕು. ಅಂದರೆ ಈಗ ಇಫ್ ಎಕ್ಸ್ ಇಸ್ ಈಕ್ವಲ್ ಟು 11, ನೋಡಿ 11 ಅನ್ನೋದು ಎ ಅಲ್ಲಿದೆ ತಾನೆ, ದಟ್ ಇಂಪ್ಲೈಸ್ ವೈ ಏನಾಗುತ್ತೆ ಅಂದರೆ 11 ಮೈನಸ್ 3. ಹೌದಾ? 11 ಮೈನಸ್ 3 ಅಂತ ಹೇಳಿದ್ರೆ ಡೈರೆಕ್ಟಾಗಿ ನಾವು 8 ಬರೀಬೋದು. 8 ಅನ್ನೋದು ಯಾವುದಲ್ಲಿರುತ್ತೆ? ಬಿ ಅಲ್ಲಿ. ಹೌದಾ? ನೋಡಿ, ಬಿ ಅಲ್ಲಿ ಇರಲಿಲ್ಲ ಅಂದರೆ ಆ ಆರ್ಡರ್ಡ್ ಪೇರ್ನ ತೊಗೊಳಕ್ಕೆ ಬರಲ್ಲ. ಈಗ ನೋಡಿ, ಇಫ್ ಎಕ್ಸ್ ಇಸ್ ಈಕ್ವಲ್ ಟು 12 ತೊಗೊಂಡೆ ಅಂದರೆ ಇದು ಎ ಅಲ್ಲಿದೆ, ವೈ ಏನಾಗುತ್ತೆ 12 ಮೈನಸ್ 3. 12 ಮೈನಸ್ 3 ಅಂದರೆ 9 ಅಲ್ಲ. 9 ನೋಡಿ ಬಿ ಅಲ್ಲಿ ಇಲ್ಲ ಅಲ್ಲಿ, ಅದಕ್ಕೆ ಡಸ್ ನಾಟ್ ಬಿಲಾಂಗ್ಸ್ ಟು ಬಿ ಅಂತ ಬರೀತೀನಿ. ಯಾಕಂದರೆ ಬಿ ಅಲ್ಲಿರೋದು 8, 10, 12. ಹೌದಾ? ನೆಕ್ಸ್ಟ್ ನೋಡಿ, ಇಫ್ ಎಕ್ಸ್ ಇಸ್ ಈಕ್ವಲ್ ಟು 13 ತೊಗೊಂಡೆ ಅಂದರೆ ವೈ ಇಸ್ ಈಕ್ವಲ್ ಟು 13 ಮೈನಸ್ 3. 13 ಮೈನಸ್ 3 ಅಂದರೆ 10. 10 ಬಿಲಾಂಗ್ಸ್ ಟು ಬಿ. ಹೌದಾ? ಹಾಗಾದ್ರೆ ಇವೆರಡು ಬಿ ಅಲ್ಲಿದೆ ತಾನೆ, ಅದಕ್ಕೆ ಇಲ್ಲಿ ಏನು ತೊಗೋಬೋದು ಅಂದರೆ ದೇರ್ಫೋರ್ ರಿಲೇಷನ್ ಆರ್ ಇಸ್ ಈಕ್ವಲ್ ಟು ಯಾವಾಗಲೂ ಎಕ್ಸ್ ಕಾಮ ವೈ ಬರೀಬೇಕು, ಅಂದರೆ 11, 8. ಹೌದಾ? ನೆಕ್ಸ್ಟ್ ಅದೇ ಥರ ನೋಡಿ, 12, 9 ಬರೀಲಿಕ್ಕೆ ಬರಲ್ಲ, 13, 10 ಒಂದು ಬರೀಬೋದು. ಹೌದಾ? ಇದು ಆರ್ ಆಯಿತು. ನಮಗೆ ಅಲ್ಲಿ ಕೇಳಿರೋದು ಆರ್ ಇನ್ವರ್ಸ್ ತಾನೆ. ನೋಡಿ, ಆರ್ ಇನ್ವರ್ಸ್ ಅಂದರೆ ಈಸಿಯಾಗಿ ಬರೀಬೋದು. ದಟ್ ಇಂಪ್ಲೈಸ್ ಆರ್ ಇನ್ವರ್ಸ್ ಇಸ್ ಈಕ್ವಲ್ ಟು 11, 8ನ 8, 11 ಬರೀಬೋದು. ನೆಕ್ಸ್ಟು 10, 13 ಈ ಥರ ಬರ್ಕೊತೀನಿ ಅಷ್ಟೇ. ಆರ್ ಇನ್ವರ್ಸ್ ಅಂದರೆ ನೋಡಿ, ಎ ಬಿ ಇರೋದನ್ನ ಏನು ಮಾಡ್ಕೊತೀವಿ ನಾವು ಅಲ್ಲಿ, ಬಿ ಎ ಅಂತೇಳಿ ಮಾಡ್ಕೊಂಬಿಟ್ರೆ ಆಗೋಯ್ತು. ಹೌದಾ? ಈಗ ನೋಡಿ, ಇಷ್ಟು ಐಡಿಯಾ ಕರೆಕ್ಟಾಗಿ ಗೊತ್ತಿರಬೇಕು. ಆಯ್ತಲ್ಲ? ನೋಡಿ, ಬರೀ ಒಂದೊಂದು ಸಲ ಆರ್ ಕೊಟ್ಬಿಟ್ಟು ಆರ್ ಇನ್ವರ್ಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೂ ಹೇಳ್ತಾ ಇರ್ತಾರೆ. ಅವಾಗ ಯಾವ ಥರ ಮಾಡ್ಕೊತೀವಿ ಅಂದರೆ ನಾವು ಡೈರೆಕ್ಟಾಗಿ ಎ ಬಿ ಇರೋದನ್ನ ಬಿ ಎ ಬರ್ಕೊಂಡು ಹೋದಾಯ್ತು. ಅಂದರೆ ಇಲ್ಲಿ 8, 11, 10, 13 ಬರುತ್ತೆ. ಒಂದು ಆಪ್ಷನ್ ಸಿ ಬರುತ್ತೆ ಅಷ್ಟೇ. ಹೌದಾ? ನೆಕ್ಸ್ಟ್ ನೋಡಿ, ಪ್ರಾಬ್ಲಮ್ ನಂಬರ್ 16 ಮತ್ತು 17. ನೋಡಿ, ಈ ಥರದ್ದು ಎಷ್ಟೊಂದು ಸಲ ಕೇಳಿದ್ದಾರೆ ಕಾಂಪಿಟೇಟಿವ್ಗೆ, ಐಡಿಯಾ ಗೊತ್ತಿರಬೇಕು. ಯಾವ್ದಾದ್ರು ಒಂದು ರಿಲೇಷನ್ ಕೊಟ್ಬಿಟ್ಟು ಅದು ರಿಫ್ಲೆಕ್ಸಿವ್ ಆಗುತ್ತಾ, ಸಿಮೆಟ್ರಿಕ್ ಆಗುತ್ತಾ, ಮತ್ತು ಟ್ರಾನ್ಸಿಟಿವ್ ಆಗುತ್ತಾ ಅಂತ ಕೇಳ್ತಾ ಇರ್ತಾರೆ. ನೋಡಿ, 16ಗೆ ಲೆಟ್ ಎ ಇಸ್ ಈಕ್ವಲ್ ಟು 1, 2, 3, 4. ಹೌದಾ? ಆ್ಯಂಡ್ ಲೆಟ್ ಆರ್ ಇಸ್ ಈಕ್ವಲ್ ಟು ನೋಡಿ, ಯಾವಾಗಲೂ ಯಾವ ಥರ ಬರ್ಕೊಳ್ಳಿ ಅಂದರೆ ಎರಡು ಸೇಮ್ ಇರೋಂಥ ಫಸ್ಟ್ ಬರ್ಕೊಂಡ್ಬಿಡ್ತೀನಿ. 2, 2, 3, 3, 4, 4 ಮತ್ತು ಇನ್ನೊಂದು ಏನು ಕೊಟ್ಟಿದ್ದಾರೆ 1, 2. ಹೌದಾ? ಬಿ ಎ ರಿಲೇಷನ್ ಆನ್ ಎ ದೆನ್ ಆರ್ ಈಸ್ ಅಂತ ಹೇಳಿದ್ದಾರೆ. ನೋಡಿ, ಇದನ್ನ ಈಸಿಯಾಗಿ ಬರ್ಕೋಬೋದು. ನೋಡಿ, ಇಲ್ಲಿ ರಿಫ್ಲೆಕ್ಸಿವ್ ಆಗಬೇಕು ಅಂದರೆ ಏನೇನು ಇರಲೇಬೇಕು ನಮಗೆ. 1, 1 ಇರಬೇಕು, 2, 2 ಇರಬೇಕು, 3, 3 ಇರಬೇಕು, ಮತ್ತು 4, 4 ಇರಬೇಕು. ಆದರೆ ಇಲ್ಲಿ ಯಾವುದಿಲ್ಲ ನಮಗಿಲ್ಲಿ, 1, 1 ಇಲ್ಲ ಇಲ್ಲಿ. ಹೌದಾ? ಅದಕ್ಕಿಂತ ರಿಫ್ಲೆಕ್ಸಿವ್ ಅಂತೂ ಆಗಲ್ಲ. 1, 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್, ದೇರ್ಫೋರ್ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಹೌದಾ? ನೆಕ್ಸ್ಟ್ ನೋಡಿ,
ನೆಕ್ಸ್ಟ್ ಏನು ಥಿಂಕ್ ಮಾಡಬೇಕು ಅಂತೇಳಿ, ಯಾವಾಗಲೂ ಕಾಮನ್ ಇರೋದನ್ನ ಬಿಟ್ಬಿಡಿ. ಅಂದರೆ ಇಷ್ಟು ಕಾಮನ್ ಇದೆ ತಾನೇ ಇದು, ಹೌದಾ? ಇದನ್ನ ಬಿಟ್ಟು ಉಳಿದಿರೋದನ್ನ ಥಿಂಕ್ ಮಾಡ್ತೀನಿ. ಯಾಕಂದರೆ ಎರಡು ಸೇಮ್ ಇರೋ ಅಂಥದ್ದು ಯಾವಾಗಲೂ ಸಿಮೆಟ್ರಿಕ್ಕು ಮತ್ತು ಟ್ರಾನ್ಸಿಟಿವ್ ಆಗೇ ಆಗುತ್ತೆ. ಇವತ್ತಲ್ಲ ಎರಡೂ ಸೇಮ್ ಇರೋವಂಥದ್ದು ಅಂದರೆ 2,2 ಸಿಮೆಟ್ರಿಕ್ ಆಗುತ್ತೆ ಮತ್ತು ಅದು ಟ್ರಾನ್ಸಿಟಿವ್ನೂ ಆಗುತ್ತೆ. ಅದಕ್ಕೆ ಬರೀ ನಾವು ಇದೊಂದನ್ನೇ ಥಿಂಕ್ ಮಾಡಬೇಕು. ನೋಡಿ 1,2 ಇದೆ, ಆದರೆ 2,1 ಇಲ್ಲ ಇಲ್ಲಿ, ಹೌದಾ? ಅದಕ್ಕೆ 1,2 ಬಿಲಾಂಗ್ಸ್ ಟು ಆರ್, ಬಟ್ 2,1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅಲ್ಲ. ದೇರ್ಫೋರ್ ಆರ್ ಈಸ್ ನಾಟ್ ಸಿಮೆಟ್ರಿಕ್ ಅಂತ ಹೇಳ್ತೀವಿ, ಹೌದಾ? ನೋಡಿ ಎಲ್ಲದನ್ನು ನಾವು ಥಿಂಕ್ ಮಾಡಲೇಬೇಕು, ಹೌದಾ? ಒಂದೊಂದೇ ಆಪ್ಷನ್ನ ಚೆಕ್ ಮಾಡಬೇಕು. ಅದನ್ನು ಚೆಕ್ ಮಾಡ್ಕೋಬೇಕಾದ್ರೆ, ಹೌದಾ, ಚೆಕ್ ಮಾಡ್ಕೋಬೇಕಾದ್ರೆ ಏನು ಮಾಡ್ಕೊಬೇಕು ಅಂತ ಹೇಳಿದ್ರೆ ಅಲ್ಲಿ ಇಂಪಾರ್ಟೆಂಟು, ಆರ್ ಈಸ್ ನಾಟ್ ಸಿಮೆಟ್ರಿಕ್ ಅಂತ ಹೇಳ್ತಿದ್ದೀನಿ. ಅದರೊಳಗೂ ನೋಡಿ ಎರಡು ಸೇಮ್ ಇರೋವಂಥದ್ದನ್ನ ಬಿಟ್ಬಿಡಿ, ಉಳಿದಿರೋದಷ್ಟೇ ಥಿಂಕ್ ಮಾಡಿ, ಹೌದಾ? ಇದು ನೋಡಿ 1,2 ಇದೆ ಟ್ರಾನ್ಸಿಟಿವ್ಗೆ, ಹೌದಾ? ಇಲ್ಲಿ 1,2 ಇದೆ. 2 ಇಂದ ಯಾವ್ದಾದ್ರು ಸ್ಟಾರ್ಟ್ ಆಗುತ್ತಾ ಅಂತ ನೋಡಬೇಕು. ಇಲ್ಲಿ 2 ಇಂದ ಸ್ಟಾರ್ಟ್ ಆಗುತ್ತಾನೆ, ಯಾಕೆ ಅದನ್ನೂ ತೊಗೊತೀನಿ. ಸೊ 1,2 2,2 ಇದೆ ಅಂದರೆ ಏನು ಇರಬೇಕು? 1,2 ಇರಬೇಕು ತಾನೆ. ಹಾಗೆ ನೋಡಿ 1,2 ಆರಲ್ಲಿ ಇದೆ ಅಲ್ಲ, ಬಿಲಾಂಗ್ಸ್ ಟು ಆರ್, ದೇರ್ಫೋರ್ ಆರ್ ಈಸ್ ಟ್ರಾನ್ಸಿಟಿವ್ ಆಗುತ್ತೆ, ಹೌದಾ? ಯಾರು ನೋಡಿ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್, ನಾಟ್ ಸಿಮೆಟ್ರಿಕ್, ಬಟ್ ಆರ್ ಈಸ್ ಏನಾಗ್ತದೆ ಟ್ರಾನ್ಸಿಟಿವ್ ಅಂದರೆ ಆಪ್ಷನ್ ಸಿ ಬರುತ್ತೆ ಅಷ್ಟೇ. ಅದೇ ನೋಡಿ ಇಲ್ಲಿ ಯಾವಾಗಲೂ ಈ ಥರದ್ದು ಏನಾದ್ರು ಕೇಳಿದ್ರು ಅಂದರೆ ಫಸ್ಟು ಅರೇಂಜ್ ಮಾಡ್ಕೊಳ್ಳಿ. ಯಾವ ಥರ ಅರೇಂಜ್ ಮಾಡ್ಕೊಳ್ಳಿ ಅಂದರೆ ಎರಡೂ ಸೇಮ್ ಇರೋವಂಥದ್ದು ಫಸ್ಟಿಗೆ ಬರ್ಕೊಂಬಿಡಿ, ಉಳಿದಿರೋ ಎಲಿಮೆಂಟ್ಸ್ ಎಲ್ಲ ಆಮೇಲೆ ಬರ್ಕೊಳ್ಳಿ. ಎರಡೂ ಸೇಮ್ ಇರೋವಂಥ ಎಲಿಮೆಂಟ್ಸ್ ಯಾವಾಗಲೂ ಏನಾಗುತ್ತೆ ಅಂದರೆ ಸಿಮೆಟ್ರಿಕ್ಕು ಟ್ರಾನ್ಸಿಟಿವ್ ಆಗೇ ಆಗುತ್ತೆ. ಅದಕ್ಕೆ ಉಳಿದಿರೋ ಎಲಿಮೆಂಟ್ಸ್ನ ಚೆಕ್ ಮಾಡಬೇಕು. ಇಲ್ಲಿ ಉಳಿದಿರೋದಂದರೆ ಒಂದೇ ಒಂದು, ಆ ಎಲಿಮೆಂಟ್ನ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾಯಿದ್ವಿ, ಹೌದಾ? ಯಾಕೆ ಐಡಿಯಾ ಗೊತ್ತಿಲ್ಲ ಅಷ್ಟೇ. ನೆಕ್ಸ್ಟ್ ನೋಡಿ ಸೇಮ್ ಐಡಿಯಾ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ ನಂಬರ್ 17 ಮಾಡ್ಕೊತೀನಿ. ಲೆಟ್ ಆರ್ ಇಸ್ ಈಕ್ವಲ್ ಟು 3,3 6,6 9,9 12,12 6,12 3,9 3,12 3,6, ಹೌದಾ? ಬಿ ಎ ರಿಲೇಷನ್ ಆನ್ ದ ಸೆಟ್ 3, 6, 9, 12 ಅಂತ ಕೊಟ್ಟಿದ್ದಾರೆ. ದೆನ್ ರಿಲೇಷನ್ ಈಸ್ ಅಂತ ಹೇಳಿದ್ದಾರೆ, ಹೌದಾ? ನೋಡಿ ಇಲ್ಲೇನೇನು ಐಡಿಯಾ ಗೊತ್ತಿರಬೇಕು ಅಂದರೆ ಇದೀಗ ಏನೇನಾಗುತ್ತೆ ಅಂತ ಚೆಕ್ ಮಾಡ್ಕೊತ ಹೋಗ್ಬೇಕು, ಮತ್ತು ಸೇಮ್ ಟೈಪ್ ಥಿಂಕ್ ಮಾಡ್ತೀವಿ. ನೋಡಿ ಎರಡೂ ಸೇಮ್ ಇರೋವಂಥದ್ದು ಫಸ್ಟಿಗಿದೆ ತಾನೇ ಇಲ್ಲಿ, ಹೌದಾ? ಫಸ್ಟಿಗೆ ಇಷ್ಟು ಇದೆ, ಹೌದಾ? ನೆಕ್ಸ್ಟ್ ನೋಡಿ, ಈಗ ಎರಡೂ ಸೇಮ್ ಇರೋದು ಫಸ್ಟಿಗಿದೆ ಅಂತ ಹೇಳಿದ್ರೆ ಚೆಕ್ ಮಾಡ್ತಾ ಹೋಗೋದು. ಇದೇನೇನಾಗುತ್ತೆ ನೋಡಿ, ಎ ಅಂತ ಏನು ಕೊಟ್ಟಿದ್ದಾರೆ 3, 6, 9, 12 ಕೊಟ್ಟಿದ್ದಾರೆ, ಹೌದಾ? ಎ ಅಂದರೆ 3, 6, 9, 12 ಕೊಟ್ಟಿದ್ದಾರೆ. ಅದು ನೋಡಿ 3, 6, 9, 12 ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಏನೇನಿದೆ 3,3 ಇದೆ, 6,6 ಇದೆ, 9,9 ಇದೆ, 12,12 ಇದೆ. ಅದಕ್ಕೆ ಡೈರೆಕ್ಟಾಗಿ ಏನಂತ ಹೇಳ್ಬೋದು, ರಿಫ್ಲೆಕ್ಸಿವ್ ಅಂತ ಹೇಳ್ಬೋದು, ಹೌದಾ? ಹಾಗೆ ಉಳಿದಿರೋದು ಚೆಕ್ ಮಾಡಬೇಕು. ನೋಡಿ 6,12 ಇದೆ, 12,6 ಇದೆನಾ ಇಲ್ಲಿ? ಇಲ್ಲ ತಾನೆ. ಹಾಗಾದ್ರೆ ಇಲ್ಲಿ ಏನು ಬರ್ಕೊತೀನಿ, 6,12 ಬಿಲಾಂಗ್ಸ್ ಟು ಆರ್, ಬಟ್ 12,6 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಹಾಗಾದ್ರೆ ದಟ್ ಇಂಪ್ಲೈಸ್ ಆರ್ ಈಸ್ ಸಿಮೆಟ್ರಿಕ್, ಹೌದಾ? ಸಾರಿ, ಆರ್ ಈಸ್ ನಾಟ್ ಸಿಮೆಟ್ರಿಕ್, ಹೌದಾ? ಅಂದರೆ ರಿಫ್ಲೆಕ್ಸಿವ್ ಆಗುತ್ತೆ, ಸಿಮೆಟ್ರಿಕ್ ಆಗಲ್ಲ. ನೆಕ್ಸ್ಟ್ ನೋಡಿ ಟ್ರಾನ್ಸಿಟಿವ್ ಆಗುತ್ತಾ ಅಂತ ಚೆಕ್ ಮಾಡ್ಕೋಬೇಕು ಅಂದರೆ 6,12 ಇದೆ, 12ಇಂದ ಇಲ್ಲಿ ಯಾವ್ದಾರು ಸ್ಟಾರ್ಟ್ ಆಗುತ್ತಾ ಚೆಕ್ ಮಾಡಬೇಕು. ಯಾವುದೂ ಸ್ಟಾರ್ಟ್ ಆಗಲ್ಲ, ಯಾಕೆ ಇದು ಟ್ರಾನ್ಸಿಟಿವ್ ಆಗುತ್ತೆ. 3,9 ಇದೆ, 9ಇಂದನೂ ಯಾವುದು ಸ್ಟಾರ್ಟ್ ಆಗಲ್ಲ, ಯಾಕೆ ಇದನ್ನು ಟ್ರಾನ್ಸಿಟಿವ್ ಆಗುತ್ತೆ. 3,12 ಇದೆ, ಇಲ್ಲಿ 12ಇಂದ ಯಾವುದು ಸ್ಟಾರ್ಟ್ ಆಗಲ್ಲ, ದೇರ್ಫೋರ್ ಇದು ಟ್ರಾನ್ಸಿಟಿವ್ ಆಗುತ್ತೆ. ನೋಡಿ ಇಲ್ಲಿ 3,6 ಇದೆ, ಇಲ್ಲೊಂದು 6ಇಂದ ಸ್ಟಾರ್ಟ್ ಆಗುತ್ತಾನೆ, ಅದನ್ನು ಚೆಕ್ ಮಾಡಬೇಕಾಗುತ್ತೆ. 3,6 ಇದೆ ಮತ್ತು 6,12 ಇದೆ ಅಂದರೆ ಏನಿರಬೇಕು, 3,12 ಇರಬೇಕು. 3,12 ಇದೆ ಅಲ್ಲ, ಬಿಲಾಂಗ್ಸ್ ಟು ಆರ್. ಅದಕ್ಕೆ ಇದು ಏನಾಗ್ಬಿಡುತ್ತೆ ಅಂದರೆ ಇದು ಟ್ರಾನ್ಸಿಟಿವ್ ಆಗುತ್ತೆ, ಹೌದಾ? ಅಂದರೆ ಇಲ್ಲಿ ಆರ್ ಈಸ್ ರಿಫ್ಲೆಕ್ಸಿವ್ ಮತ್ತು ಟ್ರಾನ್ಸಿಟಿವ್ ಆಗುತ್ತೆ, ಹೌದಾ? ಅದರಲ್ಲಿ ಏನೇನು ಬರೀಬೋದು, ಆ್ಯಂಡ್ ಈಕ್ವಲೆನ್ಸ್ ಅಂತ ಹೇಳಿದ್ರೆ ಅದಂತೂ ಆಗಲ್ಲ. ಆರ್ ಈಸ್ ರಿಫ್ಲೆಕ್ಸಿವ್ ಆ್ಯಂಡ್ ಸಿಮೆಟ್ರಿಕ್ ಅಂತ ಹೇಳಿದ್ರೆ ಬಿ ಆಪ್ಷನ್ನು ಬರಲ್ಲ.
ರಿಫ್ಲೆಕ್ಸಿವ್ ಆ್ಯಂಡ್ ಟ್ರಾನ್ಸಿಟಿವ್ ಅಂದರೆ ಆಪ್ಷನ್ ಸಿ ಬರುತ್ತೆ ಅಷ್ಟೇ. ಹೌದಾ? ಇದು ನೋಡಿ ಐಡಿಯಾ ಗೊತ್ತಾಗಲಿ ಅಷ್ಟೇ. ನೋಡಿ ಈ ಥರದ್ದು ಅದಕ್ಕೆ ಯಾವಾಗಲೂ ಇದೇ ಆರ್ಡ್ರಲ್ಲೇ ಕೊಡಬೇಕು ಅಂತೇನಿಲ್ಲ. ಆರ್ಡರ್ ಏನಾದ್ರು ಬೇರೆ ಕೊಟ್ಟಿದ್ರು ಅಂದರೆ ಫಸ್ಟು ಸೇಮ್ ಇರೋವಂಥದ್ದೆಲ್ಲ ಒಟ್ಟಿಗೆ ಬರ್ಕೊಂಬಿಡಿ. ನೆಕ್ಸ್ಟ್ ಯಾವ ಎಲಿಮೆಂಟ್ ಉಳಿಯುತ್ತಲ್ಲ ಆ ಎಲಿಮೆಂಟ್ನ ಮಾತ್ರ ಚೆಕ್ ಮಾಡ್ಕೊತ ಹೋಗಿ. ಅವಾಗ ನಮಗೆ ಹೇಗೆ ಮಾಡೋದು ಅಂತೇಳಿ ಗೊತ್ತಾಗುತ್ತೆ. ಆಯ್ತಲ್ಲ? ಮತ್ತು ನೋಡಿ ಪ್ರೀವಿಯಸ್ ಕ್ಲಾಸಲ್ಲಿ ಒಂದಿಷ್ಟು ಹೇಳಿದ್ದೀವಿ, ಇದು ಪರ್ಫೆಕ್ಟಾಗಿ ಗೊತ್ತಿರಲೇಬೇಕು. ಇಲ್ಲೊಂದು ನೋಟ್ ಬರ್ಕೊಂಡಿದ್ದೆ ನಾನು ಪ್ರೀವಿಯಸ್ ಕ್ಲಾಸಲ್ಲಿ. ನೋಡಿ ಇದು ಈ ನೋಟು ಗೊತ್ತಿರಬೇಕು, ಯಾಕಂದರೆ ಇದನ್ನೆಲ್ಲ ಡೈರೆಕ್ಟಾಗಿ ಕೇಳ್ತಾ ಇದ್ದಾರೆ. ಏನಾದ್ರು ಪ್ಯಾರಲಲ್ ಇತ್ತು ಅಂದರೆ ಅದು ಯಾವಾಗಲೂ ಏನಾಗಿರುತ್ತೆ ಈಕ್ವಾಲೆನ್ಸ್ ರಿಲೇಷನ್. ಪರ್ಪೆಂಡಿಕ್ಯುಲರ್ ಇತ್ತು ಅಂದರೆ ಓನ್ಲಿ ಸಿಮೆಟ್ರಿಕ್. ಹೌದಾ? ರಿಫ್ಲೆಕ್ಸಿವ್ನೂ ಆಗಲ್ಲ ಮತ್ತು ಟ್ರಾನ್ಸಿಟಿವ್ನೂ ಆಗಲ್ಲ. ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು. ಹೌದಾ? ಆರ್ ಈಕ್ವಲ್ ಟು ಇತ್ತು ಅಂದರೆ ರಿಫ್ಲೆಕ್ಸಿವ್ ಆ್ಯಂಡ್ ಟ್ರಾನ್ಸಿಟಿವ್ ಆಗುತ್ತೆ. ಆರ್ ಈಕ್ವಲ್ ಟು ಇಲ್ಲ, ಬರೀ ಲೆಸ್ ದ್ಯಾನು ಗ್ರೇಟರ್ ದ್ಯಾನ್ ಇತ್ತು ಅಂದರೆ ಓನ್ಲಿ ಟ್ರಾನ್ಸಿಟಿವ್ ಆಗುತ್ತೆ. ಹೌದಾ? ನೆಕ್ಸ್ಟು ಎ ಈಸ್ ರಿಲೇಟೆಡ್ ಟು ಬಿ ಇದೆಯಲ್ಲ, ನೆಕ್ಸ್ಟ್ ಇದು ಗೊತ್ತಿರಬೇಕು. ಯಾವ್ದಾದ್ರು ಒಂದು ನಂಬರು ಇನ್ನೊಂದು ನಂಬರ್ನ ಡಿವೈಡ್ ಮಾಡುತ್ತೆ. ಅದು ಎನ್ ಡಿವೈಡ್ಸ್ ಎ ಮೈನಸ್ ಬಿ, ಅಥವಾ ಎ ಮೈನಸ್ ಬಿ ಇಸ್ ಎ ಮಲ್ಟಿಪಲ್ ಆಫ್ ಎನ್ ಆಗಿತ್ತು ಅಂದರೆ ಅದು ಈಕ್ವಲೆನ್ಸ್ ರಿಲೇಷನ್ನೇ. ಈಗ ಎ ಈಸ್ ಎ ಮಲ್ಟಿಪಲ್ ಆಫ್ ಬಿ ಆರ್ ಬಿ ಡಿವೈಡ್ಸ್ ಎ ಇತ್ತು ಅಂತ ಹೇಳಿದ್ರೆ ಅದು ಆರ್ ಈಸ್ ಓನ್ಲಿ ಟ್ರಾನ್ಸಿಟಿವ್ ಆಗುತ್ತೆ. ಹೌದಾ? ಎ ಡಿವೈಡ್ಸ್ ಬಿ ಆರ್ ಬಿ ಡಿವೈಡ್ಸ್ ಎ ಇತ್ತು ಅಂದರೆ ಆರ್ ಈಸ್ ಓನ್ಲಿ ಟ್ರಾನ್ಸಿಟಿವ್ ಅಂತ ಹೇಳ್ತೀವಿ. ಹೌದಾ? ಈಗ ನೋಡಿ ಇಷ್ಟು ಐಡಿಯಾ ಕರೆಕ್ಟಾಗಿ ಗೊತ್ತಿರಲಿ. ನೆಕ್ಸ್ಟ್ ನೋಡ್ಕೊಳ್ಳಿ 18th ಪ್ರಾಬ್ಲಮ್. ನೋಡಿ ಫಂಕ್ಷನ್ಸಲ್ಲೂ ಏನೇನು ಐಡಿಯಾ ಗೊತ್ತಿರಲಿ ಅಂದರೆ ಫಸ್ಟ್ ನೋಡಿ, ಫಸ್ಟ್ ಪಿ ಸಿ ಎಲ್ ಕಲ್ತಿರೋ ಫಂಕ್ಷನ್ಸ್ ಅಷ್ಟು ಇರುತ್ತೆ. ಅಂದರೆ ಡೊಮೈನು, ರೇಂಜು, ಎಫ್ ಪ್ಲಸ್ ಜಿ, ಎಫ್ ಮೈನಸ್ ಜಿ ಈ ಥರದ್ದೆಲ್ಲ ಇರುತ್ತೆ. ಮತ್ತು ಜೊತೆಗೆ ಸೆಕೆಂಡ್ ಪಿ ಯು ಸಿ ಎಲ್ ಕಲ್ತಿರೋದ್ರಲ್ಲಿ ನಮಗೆ 1 1 ಆನ್ 2 ಇರುತ್ತೆ. ಆಯ್ತಲ್ಲ? ಅದೇ ನಮಗೆ ಅಲ್ಲಿ ಕಾಂಪೋಸಿಟ್ ಫಂಕ್ಷನ್ಸು, ಇನ್ವರ್ಸ್ ಆಫ್ ಎ ಫಂಕ್ಷನ್ ಈ ಥರದ್ದು ಯಾವುದು ಕೇಸೆಟಲ್ಲಿ ಬರೋಲ್ಲ. ಅದಕ್ಕೆ ಇಲ್ಲಿ ಕಾಂಪೋಸಿಟು ಇನ್ವರ್ಸ್ ಎಲ್ಲ ರಿಮೂವ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ನೋಡ್ಕೊಳ್ಳಿ 18th. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು cos of log x, then f of x into f of y minus half into f of x by y plus f of xy ಈಸ್ ಈಕ್ವಲ್ ಟು ಅಂತಿದೆ. ನೋಡಿ ಇದು ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಷ್ಟೇ, ಈಸಿ ಇದೆ. ನೋಡಿ ಇಲ್ಲಿ ಕಾಸ್ ಆಫ್ ಲಾಗ್ ಎಕ್ಸ್ ಅಂತಿದೆ ತಾನೆ, ಅದಕ್ಕೆ ಇಲ್ಲಿ ಏನೇನು ಐಡಿಯಾ ಗೊತ್ತಿರಬೇಕು ಅಂದರೆ ನಮಗೆ ಇಂಪಾರ್ಟೆಂಟು. ಇಲ್ಲಿ ಎಷ್ಟೊಂದು ಯೂಸ್ ಮಾಡ್ಕೊತೀವಿ ನಾವು. ನೋಡಿ ಒಂದು ಲಾಗಿನ್ ಫಾರ್ಮುಲಾ ಗೊತ್ತಿರಬೇಕು. ಲಾಗ್ ಎಮ್ ಬೈ ಎನ್ ಅಂತ ಹೇಳಿದರೆ ಲಾಗ್ ಎಮ್ ಮೈನಸ್ ಲಾಗ್ ಎನ್ ಇದನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಲಾಗ್ ಎಮ್ ಇಂಟು ಎನ್ ಅಂತ ಹೇಳಿದ್ರೆ ಲಾಗ್ ಎಮ್ ಪ್ಲಸ್ ಲಾಗ್ ಎನ್. ಹೌದಾ? ನೋಡಿ ಇವೆರಡು ಫಾರ್ಮುಲಾನು ಯೂಸ್ ಮಾಡ್ಕೊತೀವಿ ಇಲ್ಲಿ. ಇದ್ರ ಜೊತೆಗೆ ಇನ್ನೂ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾನು ಯೂಸ್ ಆಗುತ್ತೆ, ಅದು ನೆಕ್ಸ್ಟ್ ಹೇಳ್ತೇನೆ. ಇದು ನೋಡಿ ಹಾಗಾದ್ರೆ ಇಲ್ಲಿ ಏನೇನು ಮಾಡ್ಕೋಬೇಕು ಅಂತೇಳಿ ನಾವು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಆಫ್ ಲಾಗ್ ಎಕ್ಸ್ ಇದೆ. ನೆಕ್ಸ್ಟ್ ಎಫ್ ಆಫ್ ವೈ ಅಂದರೆ ಕಾಸ್ ಆಫ್ ಲಾಗ್ ವೈ ಬರುತ್ತಷ್ಟೇ. ಹೌದಾ? ಎಫ್ ಆಫ್ ವೈ ಅಂದರೆ ಕಾಸ್ ಆಫ್ ಲಾಗ್ ವೈ. ನೆಕ್ಸ್ಟ್ ನೋಡಿ ಎಫ್ ಆಫ್ ಎಕ್ಸ್ ಬೈ ವೈ ಅಂದರೆ ಕಾಸ್ ಆಫ್ ಲಾಗ್ ಎಕ್ಸ್ ಬೈ ವೈ ಬರೀಬೋದಲ್ಲ, ಯಾಕಂದರೆ ಇಲ್ಲಿ ಎಫ್ ಆಫ್ ಎಕ್ಸ್ ಬೈ ವೈ ಇದೆಯಲ್ಲ, ಇಲ್ಲಿ ಏನೇನಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಇದು ಲಾಗ್ ಎಮ್ ಬೈ ಎನ್ ಥರ ಇದೆ, ಅದಕ್ಕೆ ಕಾಸ್ ಆಫ್ ಲಾಗ್ ಎಕ್ಸ್ ಮೈನಸ್ ಲಾಗ್ ವೈ ಬರೀಬೋದಾ. ನೆಕ್ಸ್ಟ್ ಎಫ್ ಆಫ್ ಎಕ್ಸ್ ಇಂಟು ವೈ ಅಂತ ಹೇಳಿದ್ರೆ ಕಾಸ್ ಆಫ್ ಲಾಗ್ ಎಕ್ಸ್ ವೈ. ಹೌದಾ? ಕಾಸ್ ಆಫ್ ಲಾಗ್ ಎಕ್ಸ್ ವೈ ಅಂದರೆ ಕಾಸ್ ಆಫ್ ಲಾಗ್ ಎಕ್ಸ್ ಪ್ಲಸ್ ಲಾಗ್ ವೈ ಇಷ್ಟು ಬರೀಬೋದಲ್ಲ. ಹೌದಾ? ನೋಡಿ ಇಷ್ಟು ಐಡಿಯಾ ಗೊತ್ತಿರಬೇಕು. ಇದು ನೋಡಿ ಇಷ್ಟನ್ನು ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ, ಅವಾಗ ಸಿಂಪ್ಲಿಫೈ ಆಗಿಬಿಡುತ್ತೆ. ನೋಡಿ ನಾವು ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ ಮೈನಸ್ ಹಾಫ್ ಇಂಟು ಎಫ್ ಆಫ್ ಎಕ್ಸ್ ಬೈ ವೈ ಪ್ಲಸ್ ಎಫ್ ಆಫ್ ಎಕ್ಸ್ ವೈ. ಹೌದಾ? ದಟ್ ಈಸ್ ಈಕ್ವಲ್ ಟು ನೋಡಿ ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ ಅಂದರೆ ಕಾಸ್ ಆಫ್ ಲಾಗ್ ಎಕ್ಸ್ ಇಂಟು ಕಾಸ್ ಆಫ್ ಲಾಗ್ ವೈ ಮೈನಸ್ ಹಾಫ್ ಇಂಟು ಎಫ್ ಆಫ್ ಎಕ್ಸ್ ಬೈ ವೈ ಅಂತ ಹೇಳಿದ್ರೆ ಏನು ಬರೀಬೋದು, ಕಾಸ್ ಆಫ್ ಲಾಗ್ ಎಕ್ಸ್ ಮೈನಸ್ ಲಾಗ್ ವೈ ಪ್ಲಸ್ ಕಾಸ್ ಆಫ್ ಲಾಗ್ ಎಕ್ಸ್ ಪ್ಲಸ್ ಲಾಗ್ ವೈ.
ಇಷ್ಟು ಬರಿಬೋದಲ್ಲ. ಇನ್ನೊಂದು ನೆಕ್ಸ್ಟು ನೋಡಿ, ಇಲ್ಲಿದೆ ಅಲ್ಲ, ಇದಕ್ಕೆ ನಾವು ಟ್ರಾನ್ಸ್ಫಾರ್ಮೇಷನ್ ಯೂಸ್ ಮಾಡ್ಕೊಂಡ್ವಿ ಅಂದರೆ ಈಸಿ ಆಗಿಬಿಡುತ್ತೆ. ನೋಡಿ, ನಮಗೇನು ಗೊತ್ತಿರೋದು ನೋಟ್ ಅಂದರೆ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಕರೆಕ್ಟಾಗಿ ಗೊತ್ತಿರಬೇಕು. ನೋಡ್ಕೊಳ್ಳಿ, ಫಾರ್ಮುಲಾ ಗೊತ್ತಿರಬೇಕು ನೋಟು. ನೋಡಿ, ಕಾಸ್ ಎ ಇಂಟು ಕಾಸ್ ಬಿ ಅಂದರೆ ನಾವೇನು ಬರಿತಾ ಇದ್ವಿ ಅಂದರೆ ಫಾರ್ಮುಲಾ ಹಾಫ್ ಇಂಟು ಕಾಸ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಕಾಸ್ ಆಫ್ ಎ ಮೈನಸ್ ಬಿ. ಹೌದಾ? ನೋಡಿ, ಇದು ಫಾರ್ಮುಲಾ ನಮಗೆ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಗೊತ್ತಿರಬೇಕು. ಹೌದಾ? ನೋಡಿ, ಇದನ್ನು ನಾವೀಗ ಆರ್ ಎಚ್ ಎಸ್ ಟು ಎಲ್ ಎಚ್ ಎಸ್ ಥಿಂಕ್ ಮಾಡ್ಕೊಂಡ್ವಿ ಅಂದರೆ ಇದನ್ನು ಈಸಿಯಾಗಿ ಬರೀಬೋದು. ನೋಡಿ, ಇದೀಗ ಅದೇ ಥರ ಇದನ್ನು ಇಷ್ಟನ್ನು ನಾನೇನಾದ್ರು ಎ ಅಂದ್ಕೊಂಡೆ ಅಂದ್ಕೊಳ್ಳಿ, ಅದು ಎ ಮೈನಸ್ ಬಿ ಅಂದ್ಕೊತೀನಿ. ಇದನ್ನು ಎ ಪ್ಲಸ್ ಬಿ ಅಂದ್ಕೊಂಡೆ ಅಂದರೆ ಇದು ಯಾವ ಫಾರ್ಮೆಟಲ್ಲಿದೆ? ಹಾಫ್ ಇಂಟು ಕಾಸ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಕಾಸ್ ಆಫ್ ಎ ಮೈನಸ್ ಬಿ. ಇದೇ ಫಾರ್ಮೆಟಲ್ಲಿದೆ ತಾನೆ? ಇದೇ ಫಾರ್ಮೆಟಲ್ಲಿದೆ ಅಂದರೆ ಕಾಸ್ ಎ ಇಂಟು ಕಾಸ್ ಬಿ ಅಂತ ಬರಿಬೋದು. ಹಾಗಾದ್ರೆ ಎ ಇರೋ ಜಾಗದಲ್ಲಿ ಲಾಗ್ ಎಕ್ಸ್ ಇದೆ, ಬಿ ಇರೋ ಜಾಗದಲ್ಲಿ ಲಾಗ್ ವೈ ಇದೆ. ಹಾಗಾದ್ರೆ ಅದನ್ನ ಹೇಗೆ ಬರಿಬೋದು ನೋಡಿ. ಈಗ ದಟ್ ಈಸ್ ಈಕ್ವಲ್ ಟು ಕಾಸ್ ಆಫ್ ಲಾಗ್ ಎಕ್ಸ್ ಇಂಟು ಕಾಸ್ ಆಫ್ ಲಾಗ್ ವೈ ಮೈನಸ್ ಇಷ್ಟನ್ನು ಡೈರೆಕ್ಟಾಗಿ ಕಾಸ್ ಎ ಇಂಟು ಕಾಸ್ ಬಿ ಬರಿಬೋದು ತಾನೆ? ಅಂದರೆ ಕಾಸ್ ಆಫ್ ಲಾಗ್ ಎಕ್ಸ್ ಇಂಟು ಕಾಸ್ ಆಫ್ ಲಾಗ್ ವೈ. ಹೌದಾ? ನೋಡಿ, ಎರಡೂ ಕ್ಯಾನ್ಸಲ್ ಆಗ್ಬಿಟ್ಟು ಆನ್ಸರು 0 ಬರುತ್ತೆ. ಹೌದಾ? ಅಂದರೆ 0 ಆಪ್ಷನಲ್ಲಿಲ್ಲ, ಅದಕ್ಕೆ ಆನ್ಸರು ನನ್ ಆಫ್ ದೀಸ್ ಬರುತ್ತೆ. ಅಂದರೆ ನೋಡಿ, ಈ ಥರ ಪ್ರಾಬ್ಲಮ್ಮು ಕೇಳ್ಬೋದು. ಅದಕ್ಕೆ ಜಸ್ಟ್ ಐಡಿಯಾ ಗೊತ್ತಿರಲಿ ಅಷ್ಟೇ. ಇದೊಂದು ಡಿಫ್ರೆಂಟ್ ಇದೆ. ಇದೇ ಥರದ್ದು ಕಾಂಪಿಟೇಟಿವ್ಗೆ ಸೇಮ್ ಟೈಪ್ ಪ್ರಾಬ್ಲಮಿಗೆ ಕೇಳಿದ್ದಾರೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಕಾಸ್ ಆಫ್ ಲಾಗ್ ಎಕ್ಸಲ್ಲಿ ಒಂದೊಂದು ಸಲ ಇದನ್ನು ಚೇಂಜ್ ಮಾಡ್ಬೋದು. ಕಾಸ್ ಇದ್ದಾಗ ಇಲ್ಲಿದೆ ಅಲ್ಲ, ಇದ್ರ ಬದಲು ಎಫ್ ಆಫ್ 1/y ಅಂತ ಕೊಟ್ಟರು ಸೇಮ್ ಆನ್ಸರೇ ಬರುತ್ತೆ. ಅಲ್ಲೇನು ಚೇಂಜ್ ಆಗಲ್ಲ ಅಲ್ಲಿ. ಯಾಕಂದರೆ ಲಾಗ್ ಆಫ್ 1/y ಅಂದರೆ ಮೈನಸ್ ಲಾಗ್ ವೈ ಆಗುತ್ತೆ ಅಷ್ಟೇ. ಕಾಸ್ ಆಫ್ ಮೈನಸ್ ಥೀಟಾ ಅಂದರೆ ಪ್ಲಸ್ ಕಾಸ್ ಥೀಟಾನೇ ಇರುತ್ತೆ. ಅದಕ್ಕೇನು ಚೇಂಜ್ ಆಗಲ್ಲ ಅಲ್ಲಿ. ಅದಕ್ಕೆ ಜಸ್ಟ್ ಐಡಿಯಾ ಗೊತ್ತಿರಲಿ ಅಷ್ಟೇ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಕಾಸ್ ಲಾಗ್ ಎಕ್ಸ್ ಇಂಪಾರ್ಟೆಂಟ್ ಫಂಕ್ಷನ್. ಅದು ಐಡಿಯಾ ಗೊತ್ತಿತ್ತು ಅಂದರೆ ನೆಕ್ಸ್ಟ್ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು. ಹೌದಾ? ಇಲ್ಲಿ ನಾವು ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಯೂಸ್ ಮಾಡಿದ್ವಿ ಮತ್ತು ಲಾಗಿನ್ ಫಾರ್ಮುಲಾನು ಯೂಸ್ ಮಾಡಿದ್ವಿ. ಹೌದಾ? ಆಯ್ತಲ್ಲ ಇದು? ನೆಕ್ಸ್ಟ್ ನೋಡಿ, 19th ಮಾಡ್ಕೊಳಕ್ಕೂ ಮೊದಲು ಸ್ವಲ್ಪ ಥಿಯರಿ ಗೊತ್ತಿರಲಿ. ನೋಡಿ, ಇದು ಫಸ್ಟ್ ಪಿ ಯು ಸಿಯಲ್ಲಿ ಓದ್ಕೊಂಡಿರ್ತೀವಿ. ಅಲ್ಲಿ ಏನೇನು ಕಲ್ತಿರ್ತೀವಿ ಅಂದರೆ ಇಫ್ ಎಫ್ ಆ್ಯಂಡ್ ಜಿ ಆರ್ ಎನಿ ಟೂ ಫಂಕ್ಷನ್ಸ್ defined as f from a to b and g from a to b, then ನೋಡಿ ಇಲ್ಲಿ ಇಂಪಾರ್ಟೆಂಟ್ ಐಡಿಯಾ ಏನೇನು ಗೊತ್ತಾಗಬೇಕು ಅಂದರೆ ಎಫ್ ಫ್ರಮ್ ಎ ಟು ಬಿ ಆ್ಯಂಡ್ ಜಿ ಫ್ರಮ್ ಎ ಟು ಬಿ ಅಂತ ಹೇಳಿದ್ವಿ. ಅಂದರೆ ಎರಡದು ಡೊಮೈನ್ ಸೇಮ್ ಇರಬೇಕು. ಹೌದಾ? ಒಂದೊಂದ್ಸಲ ಕೋಡೊಮೈನ್ ಚೇಂಜ್ ಇದ್ರೂ ನಡೆಯುತ್ತೆ, ಡೊಮೈನ್ ಮಾತ್ರ ಸೇಮ್ ಇರಲೇಬೇಕು. ಹೌದಾ? ಈ ಥರ ಇತ್ತು ಅಂದರೆ ನೋಡಿ ಏನೇನು ಗೊತ್ತಿರಬೇಕು ಅಂದರೆ ಫಸ್ಟ್ ಒನ್ ಎಫ್ ಪ್ಲಸ್ ಜಿ ಆಫ್ ಎಕ್ಸ್ ಅಂದರೆ ಇದು ಆ್ಯಕ್ಚುಲಿ ಏನು ಅಂದರೆ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸು. ಸೆಕೆಂಡ್ ಒನ್ ಎಫ್ ಮೈನಸ್ ಜಿ ಆಫ್ ಎಕ್ಸ್ ಅಂತ ಹೇಳಿದ್ರೆ ಎಫ್ ಆಫ್ ಎಕ್ಸ್ ಮೈನಸ್ ಜಿ ಆಫ್ ಎಕ್ಸು. ಥರ್ಡು ಎಫ್ ಬೈ ಜಿ ಆಫ್ ಎಕ್ಸ್ ಅಂದರೆ ಎಫ್ ಆಫ್ ಎಕ್ಸ್ ಬೈ ಜಿ ಆಫ್ ಎಕ್ಸು. ಫೋರ್ತ್ ಒನ್ ಎಫ್ ಇಂಟು ಜಿ ಆಫ್ ಎಕ್ಸ್ ಅಂತ ಹೇಳಿದ್ರೆ ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್. ಹೌದಾ? ಅದೇ ನೋಡಿ, ಥರ್ಡ್ ಒನ್ನಲ್ಲಿ ಮಾತ್ರ ಏನು ಚೇಂಜ್ ಆಗುತ್ತೆ ಅಂದರೆ ಡಿನಾಮಿನೇಟರ್ ಏನಂತ ಬರ್ಕೊತೀವಿ ಅಂದರೆ ಅಲ್ಲಿ ನಾಟ್ ಈಕ್ವಲ್ ಟು 0. ಹೌದಾ? ನೋಡಿ, 4 ರಿಸಲ್ಟ್ ಗೊತ್ತಿದ್ರೆ ಸಾಕು. ಆ್ಯಕ್ಚುಲಿ ಇನ್ನೊಂದು ಎಫ್ ಕಾಂಪೋಸಿಟ್ ಜಿ ಆಫ್ ಎಕ್ಸ್ ಅಂತ ಬರಿತಿದ್ವಿ, ಇದನ್ನ ಎಫ್ ಆಫ್ ಜಿ ಆಫ್ ಎಕ್ಸ್ ಅಂತ ಬರಿತಿದ್ವಿ. ಬಟ್ ಇದು ಸಿಲೆಬಸಲ್ಲಿ ಇಲ್ಲ. ಇದು ಆಯ್ತಲ್ಲ? ಅದಕ್ಕೆ 4 ಗೊತ್ತಿದ್ರೆ ಸಾಕು. ಎಫ್ ಪ್ಲಸ್ ಜಿ ಆಫ್ ಎಕ್ಸು, ಎಫ್ ಮೈನಸ್ ಜಿ ಆಫ್ ಎಕ್ಸು, ಎಫ್ ಬೈ ಜಿ ಆಫ್ ಎಕ್ಸು ಮತ್ತು ಎಫ್ ಇಂಟು ಜಿ ಆಫ್ ಎಕ್ಸ್. ಮತ್ತು ನೋಡಿ, ಎಫ್ ಬೈ ಜಿ ಆಫ್ ಎಕ್ಸ್ ಬರಿಬೇಕಾದ್ರೆ ಡಿನಾಮಿನೇಟರ್ನ ನಾವು ನಾಟ್ ಈಕ್ವಲ್ ಟು 0 ಅಂತ ತೊಗೊತೀವಿ ಅಷ್ಟೇ. ಹೌದಾ? ಈಗ ನೋಡಿ, ಎರಡು ಐಡಿಯಾ ಕರೆಕ್ಟಾಗಿ ಗೊತ್ತಿರಲಿ, ಯೂಸ್ ಇದೆ. ಆಗ ನೋಡಿ ನೆಕ್ಸ್ಟು ಇದನ್ನು ಯೂಸ್ ಮಾಡ್ಕೊಳ್ಳೋಂಥ ಪ್ರಾಬ್ಲಮ್ ಅಷ್ಟೇ. ನೆಕ್ಸ್ಟ್ ಒನ್ ಇರೋದು 19 ಏನು ಕೊಟ್ಟಿರೋದು ಗಿವನ್
ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2 ಇಂಟು ಸೈನ್ ಎಕ್ಸು, ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಎಕ್ಸು, ದೆನ್ ಎಫ್ ಪ್ಲಸ್ ಜಿ ಆಫ್ ಪೈ ಬೈ 3 ಕೇಳಿದ್ದಾರೆ ಅಷ್ಟೇ. ಹೌದಾ? ನೋಡಿ ಈಸಿಯಾಗಿ ಮಾಡ್ಕೋಬೋದು. ಹಾಗಾದ್ರೆ ನಾವು ಎಫ್ ಪ್ಲಸ್ ಜಿ ಆಫ್ ಪೈ ಬೈ 3 ಅಂದರೆ ಏನು ಬರೀಬೋದು ಅಂದರೆ ನಾವು ಎಫ್ ಆಫ್ ಪೈ ಬೈ 3 ಪ್ಲಸ್ ಜಿ ಆಫ್ ಪೈ ಬೈ 3. ಹೌದಾ? ಡೈರೆಕ್ಟಾಗಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಬರುತ್ತಷ್ಟೇ. ನೋಡಿ ಎಫ್ ಆಫ್ ಪೈ ಬೈ 3 ಅಂದರೆ 2 ಇಂಟು ಸೈನ್ ಪೈ ಬೈ 3 ಪ್ಲಸ್ ಕಾಸ್ ಸ್ಕ್ವಯರ್ ಪೈ ಬೈ 3. ಹೌದಾ? ಎಕ್ಸೆಲ್ ಇದೆ, ಅಲ್ಲಿ ಪೈ ಬೈ 3 ಬರ್ಕೊತ ಇದ್ದೀನಿ ಅಷ್ಟೇ. ನೋಡಿ ಎಫ್ ಆಫ್ ಪೈ ಬೈ 3 ಇದೆ, ಅದಕ್ಕೆ 2 ಇಂಟು ಸೈನ್ ಪೈ ಬೈ 3, ಜಿ ಆಫ್ ಪೈ ಬೈ 3 ಇದೆ, ಅದಕ್ಕೆ ಕಾಸ್ ಸ್ಕ್ವಯರ್ ಪೈ ಬೈ 3. ಹೌದಾ? ಪೈ ಬೈ 3 ಅಂದರೆ 60 ಡಿಗ್ರಿ ಅಷ್ಟೇ. 2 ಇಂಟು ಸೈನ್ 60 ಡಿಗ್ರಿ ಅಂದರೆ √3/2, ಕಾಸ್ 60 ಡಿಗ್ರಿ ಅಂದರೆ 1/2, ಅದರ ಸ್ಕ್ವೇರ್ ಇದೆ, ಅದಕ್ಕೆ ಹೋಲ್ ಸ್ಕ್ವೇರ್. 2 ಕ್ಯಾನ್ಸಲ್ ಆಗಿ √3 ಪ್ಲಸ್ 1/4 ಬರುತ್ತೆ ಅಷ್ಟೇ. ಅದರ ಆನ್ಸರು ಸಿ ಬರುತ್ತೆ. ಆಯ್ತಲ್ಲ ಇದು? ನೋಡಿ ಇದೇ ಥರ ಎಫ್ ಮೈನಸ್ ಜಿ ಅಥವಾ ಎಫ್ ಇಂಟು ಜಿ ಅಥವಾ ಎಫ್ ಬೈ ಜಿ ಕೇಳ್ಬೋದು. ಅಲ್ಲಿ ನಾವು ಡೈರೆಕ್ಟಾಗಿ ಇಲ್ಲಿ ಯೂಸ್ ಮಾಡ್ಕೊತೀವಲ್ಲ, ಇದಿಷ್ಟನ್ನು ಯೂಸ್ ಮಾಡ್ಕೊಂಬಿಟ್ರೆ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು. ಹೌದಾ? ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 20. ಈ ಥರದ್ದು ಕೇಳಿದ್ದಾರೆ. ನೋಡಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಬೈ x minus 1 that is equal to 1 by y, then f of y is equal to. ಹೌದಾ? ನೋಡಿ ಎಫ್ ಆಫ್ ವೈನ ಇನ್ ಟರ್ಮ್ಸ್ ಆಫ್ ಎಕ್ಸ್ ಕೇಳಿದಾರೆ ತಾನೆ, ಅದಕ್ಕೆ ಫಸ್ಟ್ ವೈ ಅಂದರೆ ಏನು ಅಂತ ನೋಡ್ಕೊಂಡು ಆಮೇಲೆ ಸಿಂಪ್ಲಿಫೈ ಮಾಡಬೇಕು. ಹೌದಾ? ನೋಡಿ ಅದನ್ನು ಇದ್ರಲ್ಲಿ ಫೈಂಡ್ ಔಟ್ ಮಾಡ್ಬೋದಲ್ಲ. ಅಂದರೆ ಈಗ ನಮಗೆ ಏನು ಕೊಟ್ಟಿರೋದು, ಗಿವನ್ ಎಕ್ಸ್ ಬೈ ಎಕ್ಸ್ ಮೈನಸ್ 1 ಅಂದರೆ 1 ಬೈ ವೈ ಇದೆ. ಎರಡನ್ನೂ ರೆಸಿಪ್ರೋಕಲ್ ಮಾಡಿದೆ ಅಂದರೆ ವೈ ಈಸ್ ಈಕ್ವಲ್ ಟು ಏನು ಬರುತ್ತೆ, ಎಕ್ಸ್ ಮೈನಸ್ 1 ಬೈ ಎಕ್ಸ್. ಹೌದಾ? ನೋಡಿ ಇಲ್ಲಿ ವೈ ವ್ಯಾಲ್ಯೂ ಗೊತ್ತಾಯಿತು. ನಮಗೆ ಏನು ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿರೋದು, ಎಫ್ ಆಫ್ ವೈ ತಾನೆ. ಹಾಗಾದ್ರೆ ನಾವು ನೋಡಿ ಎಫ್ ಆಫ್ ವೈನ ಕ್ಯಾಲ್ಕುಲೇಟ್ ಮಾಡಬೇಕಷ್ಟೇ. ನೋಡಿ ಎಫ್ ಆಫ್ ವೈ ಈಸ್ ಈಕ್ವಲ್ ಟು, ನೋಡಿ ಎಫ್ ಆಫ್ ಎಕ್ಸ್ ಅಂದರೆ ಇದಿದೆ, ಅಂದರೆ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲೆಲ್ಲ ವೈ ಬರ್ಕೊತೀವಿ. ಹಾಗಾದ್ರೆ ಏನು ಬರಿಬೋದು, ವೈ ಬೈ ವೈ ಮೈನಸ್ 1 ಬರ್ಕೊತೀವಿ. ಆದರೆ ಆನ್ಸರ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಕೇಳಿದಾರೆ ತಾನೆ. ಹೌದಾ? ಹಾಗೆ ಎಲ್ಲೆಲ್ಲಿ ವೈ ಇದೆ ಆ ಜಾಗದಾಗೆಲ್ಲ ಇದನ್ನು ಬರ್ಕೊಂಡು ಹೋಗೋದು ಇದನ್ನು. ಹೌದಾ? ಹಾಗಾದ್ರೆ ಎಲ್ಲೆಲ್ಲಿ ವೈ ಇದೆ ಅಲ್ಲಿ ಬರ್ಕೊಂಡು ಹೋಗ್ತೀನಿ. ಎಕ್ಸ್ ಮೈನಸ್ 1 ಬೈ ಎಕ್ಸ್ ಹೋಲ್ ಡಿವೈಡ್ ಬೈ ಎಕ್ಸ್ ಮೈನಸ್ 1 ಬೈ ಎಕ್ಸ್ ಮೈನಸ್ 1, ಈ ಥರ ಬರಿಬೋದಲ್ಲ. ನೋಡಿ ಇಲ್ಲಿ ಫಸ್ಟು ಎಫ್ ಆಫ್ ವೈ ಇದೆ, ಅದಕ್ಕೆ ವೈ ಅಂದರೆ ಏನು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಫಸ್ಟ್ ನಾವು ವೈನ ಕ್ಯಾಲ್ಕುಲೇಟ್ ಮಾಡಿದ್ವಿ. ವೈ ಅಂದರೆ ಎಕ್ಸ್ ಮೈನಸ್ 1 ಬೈ ಎಕ್ಸ್ ಅಂತ ಗೊತ್ತಾಯಿತು, ಅದಕ್ಕೆ ಎಫ್ ಆಫ್ ವೈನ ಇಲ್ಲಿ ಬರ್ಕೊಂಡೆ. ನೆಕ್ಸ್ಟ್ ಎಲ್ಲೆಲ್ಲಿ ವೈ ಇದೆ ಅಲ್ಲೆಲ್ಲ ಎಕ್ಸ್ ಮೈನಸ್ 1 ಬೈ ಎಕ್ಸ್ ಬರಿತಾ ಇದ್ದೀವಿ. ಈಗಿನ ಎಲ್ ಸಿ ಎಮ್ ತೊಗೊಂಡು ಸಿಂಪ್ಲಿಫೈ ಮಾಡಬೇಕಷ್ಟೇ. ಎಕ್ಸ್ ಮೈನಸ್ 1 ಬೈ ಎಕ್ಸ್ ಹೋಲ್ ಡಿವೈಡ್ ಬೈ, ಇಲ್ಲಿ ಎಕ್ಸ್ ಎಲ್ ಸಿ ಎಮ್ ತೊಗೊಂಡೆ ಅಂದರೆ ಎಕ್ಸ್ ಮೈನಸ್ 1 ಮೈನಸ್ ಎಕ್ಸ್. ಹೌದಾ? ನೋಡಿ ಎಕ್ಸು ಎಕ್ಸ್ ಕ್ಯಾನ್ಸಲ್ ಆಯಿತು, ಇಲ್ಲಿರೋ ಎಕ್ಸು ಮತ್ತು ಮೈನಸ್ ಎಕ್ಸು ಕ್ಯಾನ್ಸಲ್ ಆಯಿತು. ಹಾಗಾದ್ರೆ ಏನೇನು ಉಳಿತಾ ಇದೆ, ಎಕ್ಸ್ ಮೈನಸ್ 1 ಬೈ ಮೈನಸ್ 1, ಮೈನಸಿಂದ ನ್ಯೂಮರೇಟ್ರಿಗೆ ಮಲ್ಟಿಪ್ಲೈ ಮಾಡಿದ್ರೆ 1 ಮೈನಸ್ ಎಕ್ಸ್ ಬರುತ್ತೆ. ಅಂದರೆ ಆಪ್ಷನ್ ಡಿ ಬರುತ್ತೆ ಅಷ್ಟೇ. ಹೌದಾ? ನೋಡಿ ಈಸಿದೆ. ಅದಕ್ಕೆ ಇಲ್ಲಿ ಈ ಥರದ್ದು ಕಾಂಪಿಟೇಟಿವ್ ಕೇಳ್ತಾ ಇದ್ದಾರೆ. ಸಿ ಇ ಟಿಯಲ್ಲೆಲ್ಲ ಎಷ್ಟೊಂದು ಸಲ ಬಂದಿದೆ. ಅದಕ್ಕೆ ಡೈರೆಕ್ಟಾಗಿ ಏನು ಮಾಡ್ಕೊಳ್ಳಿ ಅಂದರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಬೈ ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ ಟು 1 ಬೈ ವೈ ಅಂತ ಕೊಟ್ಟಿದ್ದು. ಇಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳಿದ್ದಾರೆ ಅಂತ ನೋಡ್ಕೋಬೇಕಷ್ಟೆ. ಎಫ್ ಆಫ್ ವೈ ಅಂತ ಹೇಳಿದ್ದಾರೆ, ಅದಕ್ಕೆ ವೈನ ಬರ್ಕೊಂಬಿಟ್ಟು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ. ಹೌದಾ? ನೆಕ್ಸ್ಟ್ ನೋಡಿ 1 ಆನ್ ಟು ಫಂಕ್ಷನ್. ನೋಡಿ ಅದು ಮಾಡ್ಕೊಳಕ್ಕೂ ಮೊದಲು ಈ ನೋಟ್ ಗೊತ್ತಿರಲಿ. ನೋಡಿ ಫಸ್ಟ್ ಒನ್, ಇಫ್ ಎಫ್ ಫ್ರಮ್ ಎ ಟು ಬಿ ಈಸ್ ಎ ಫಂಕ್ಷನ್ ಆಗಿತ್ತು ಅಂದರೆ ಸಚ್ ದಟ್ n of a is equal to n and n of b is equal to m ಆಗಿತ್ತು ಅಂದರೆ then number of possible functions
ಈಸ್ ನಂಬರ್ ಆಫ್ ಪಾಸಿಬಲ್ ಫಂಕ್ಷನ್ ಅಂದರೆ ಯಾವಾಗಲೂ ಏನು ಬರೀತೀವಿ ಅಂದರೆ ಎಮ್ ಪವರ್ ಎನ್ ಬರಿತೀವಿ, ಹೌದಾ? ಅಥವಾ ಇದನ್ನ ಈ ಥರನೂ ನೆನ್ಪಿಟ್ಕೊಂಡಿರ್ಬೋದು ನೋಡಿ, ಎನ್ ಆಫ್ ಕೋಡೊಮೈನ್ ಪವರ್ ಎನ್ ಆಫ್ ಡೊಮೈನ್. ಅಂದರೆ ಯಾವಾಗಲೂ ಎಮ್ ಪವರ್ ಎನ್ ಅಂತಲ್ಲ, ಕೋಡೊಮೈನಲ್ಲಿ ಎಷ್ಟು ಎಲಿಮೆಂಟ್ ಇದೆ ಅಂತ ನೋಡ್ಕೋಬೇಕು, ಡೊಮೈನಲ್ಲಿ ಎಷ್ಟು ಎಲಿಮೆಂಟ್ ಇದೆ ಅಂತ ನೋಡಿಕೊಂಡು ಡೈರೆಕ್ಟಾಗಿ ಬರ್ಕೊತೀವಿ ನೋಡಿ. ನಂಬರ್ ಆಫ್ ರಿಲೇಷನ್ಸ್ ಗೊತ್ತಿರಬೇಕು. ನಂಬರ್ ಆಫ್ ರಿಲೇಷನ್ಸ್ ಅಂದರೆ 2 ಪವರ್ ಎಮ್ ಇಂಟು ಎನ್, ಹೌದಾ? ಅದೇ ನಂಬರ್ ಆಫ್ ಪಾಸಿಬಲ್ ಫಂಕ್ಷನ್ಸ್ ಅಂತ ಹೇಳಿದ್ರೆ ಕೋಡೊಮೈನ್ ಪವರ್ ಡೊಮೈನ್, ಹೌದಾ? ಫಾರ್ ಎಕ್ಸಾಂಪಲ್ ನೋಡಿ, ಇಫ್ ಎನ್ ಆಫ್ ಎ ಇಸ್ ಈಕ್ವಲ್ ಟು 3 ಆ್ಯಂಡ್ ಎನ್ ಆಫ್ ಬಿ ಇಸ್ ಈಕ್ವಲ್ ಟು 2, ಹೌದಾ? ಆ್ಯಂಡ್ ಅಥವಾ ಲೆಟ್ ಎಫ್ ಫ್ರಮ್ ಎ ಟು ಬಿ ಈಸ್ ಎ ಫಂಕ್ಷನ್ ಅಂತ ಹೇಳಿದ್ವಿ ಅಂದರೆ ದೆನ್ ನಂಬರ್ ಆಫ್ ಪಾಸಿಬಲ್ ಫಂಕ್ಷನ್ಸ್ನ ಈಸ್ ಈಕ್ವಲ್ ಟು ಡೈರೆಕ್ಟ್ ಫಾರ್ಮುಲಾ ಏನು ಬರ್ಕೊತೀವಿ ಅಂದರೆ ನೋಡಿ, ಇಲ್ಲಿ ಬಿ ಅಂದರೆ ಕೋಡೊಮೈನ್ ಇದು, ಹೌದಾ? ನಮಗೆ ಇದು ಗೊತ್ತಿರಬೇಕು. ಇದಕ್ಕೇನಂತ ಹೇಳ್ತೀವಿ ನಾವು? ಕೋಡೊಮೈನ್. ಇದಕ್ಕೆ ಡೊಮೈನ್ ಅಂತ ಹೇಳ್ತೀವಿ, ಹೌದಾ? ಅಂದರೆ ಕೋಡೊಮೈನ್ ಪವರ್ ಡೊಮೈನ್ ಬರೀತೀವಿ. ಕೋಡೊಮೈನ್ ಇರೋ ಜಾಗದಲ್ಲಿ 2 ಇದೆ, ಡೊಮೈನ್ ಇರೋ ಜಾಗದಲ್ಲಿ 3 ಇದೆ. ಹಾಗಾದ್ರೆ ಇಲ್ಲಿ ಆನ್ಸರ್ ಏನಾಗುತ್ತೆ ಅಂದರೆ ನನಗಲ್ಲಿ 2 ಪವರ್ 3. 2 ಪವರ್ 3 ಅಂದರೆ 8 ಪಾಸಿಬಲ್ ಫಂಕ್ಷನ್ಸ್ ಬರುತ್ತೆ, ಹೌದಾ? ಅದು ನೋಡಿ, ನಂಬರ್ ಆಫ್ ಪಾಸಿಬಲ್ ಫಂಕ್ಷನ್ಸ್ ಯಾವಾಗಲೂ ಗೊತ್ತಿರಬೇಕು. ಯಾವಾಗಲೂ ಏನು ಬರ್ಕೊತೀವಿ ಅಂದರೆ ಕೋಡೊಮೈನ್ ಪವರ್ ಡೊಮೈನ್, ಹೌದಾ? ನೆಕ್ಸ್ಟ್ ನೋಡಿ, ಸೆಕೆಂಡ್ ಒನ್ ನೋಡಿ, ಒನ್ ಫಂಕ್ಷನ್ ಗೊತ್ತಿರಬೇಕು, ಹೌದಾ? ನೋಡಿ, ಒನ್ ಫಂಕ್ಷನ್ ಆಗಬೇಕು ಅಂದರೆ ಕಂಡೀಷನ್ ಗೊತ್ತಿರಲಿ. ಲೆಟ್ ಎಫ್ ಆಫ್ ಎಕ್ಸ್ ಈಸ್ 1 ಆಯಿತು ಅಂದರೆ ದೆನ್ ನೋಡಿ, ಎಷ್ಟೊಂದು ಟೈಪ್ ಮಾಡ್ಬೋದು. ಅದಕ್ಕೆಲ್ಲ ಐಡಿಯಾ ಕರೆಕ್ಟಾಗಿ ಗೊತ್ತಿರಲಿ. ನೋಡಿ, ಫಸ್ಟ್ ಒನ್ ಏನಂತ ಹೇಳ್ತೀವಿ ಅಂದರೆ ಎಫ್ ಆಫ್ x1 ಇಸ್ ಈಕ್ವಲ್ ಟು ಎಫ್ ಆಫ್ x2 ಇಂಪ್ಲೈಸ್ x1 ಇಸ್ ಈಕ್ವಲ್ ಟು x2. ಇದು ಇತ್ತು ಅಂದರೆ 1 ಆಗುತ್ತೆ. ಆರ್ ಸೆಕೆಂಡ್ ಒನ್, ಎಫ್ ಆಫ್ x1 ನಾಟ್ ಈಕ್ವಲ್ ಟು ಎಫ್ ಆಫ್ x2 ಇತ್ತು ಅಂದರೆ ದಟ್ ಇಂಪ್ಲೈಸ್ x1 ನಾಟ್ ಈಕ್ವಲ್ ಟು x2, ಹೌದಾ? ನೋಡಿ, ಇವೆರಡನ್ನು ನಾವು ಆಲ್ರೆಡಿ ಪಿ ಯು ಅಲ್ಲಿ ಮಾಡ್ಕೊಂಡಿರ್ತೀವಿ. ಇನ್ನೊಂದು ಗೊತ್ತಿರಲಿ, ಥರ್ಡ್ ಒನ್, ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದೆನ್ 0 ಆರ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಲೆಸ್ ದೆನ್ 0. ನೋಡಿ, ಇಲ್ಲಿ ಆರ್ ಬರಿತಾ ಇದ್ದೀನಿ ಅಂದರೆ ಯಾವುದಾದ್ರು 1 ಆಗಬೇಕು. ಗ್ರೇಟರ್ ದೆನ್ 0ನೂ ಆಗುತ್ತೆ, ಲೆಸ್ ದೆನ್ 0ನೂ ಆಗುತ್ತೆ ಅಂದರೆ ಅದು 1 ಆಗಲ್ಲ. ಅದು ಆಯ್ತಲ್ಲ, ಯಾವುದಾದ್ರೂ 1 ಆಗುತ್ತೆ ಅಂದರೆ ದೆನ್ ಆಲ್ಸೋ ಫಂಕ್ಷನ್ ಈಸ್ 1 ಅಂತ ಹೇಳ್ತೀವಿ, ಹೌದಾ? ನೋಡಿ, 1 ಫಂಕ್ಷನಿಂದ ಇಷ್ಟು ಗೊತ್ತಿರಲೇಬೇಕು ನಾವು. ಅಂದರೆ ಎಫ್ ಆಫ್ ಎಕ್ಸ್ ಇಸ್ 1 ದೆನ್ ಎಫ್ ಆಫ್ x1 ಇಸ್ ಈಕ್ವಲ್ ಟು ಎಫ್ ಆಫ್ x2 ಇರಬೇಕು. ಇಲ್ಲಾಂದರೆ ಎಫ್ ಆಫ್ x1 ನಾಟ್ ಈಕ್ವಲ್ ಟು ಎಫ್ ಆಫ್ x2 ತೊಗೊಂಡ್ವಿ ಅಂದರೆ x1 ನಾಟ್ ಈಕ್ವಲ್ ಟು x2. ಅಥವಾ ಫಂಕ್ಷನ್ ಈಸ್ ಈದರ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ಅಂತ ಹೇಳ್ತೀವಿ, ಹೌದಾ? ಅಂದರೆ ಗ್ರೇಟರ್ ದ್ಯಾನ್ 0 ಇರಬೇಕು, ಇಲ್ಲಾಂದರೆ ಲೆಸ್ ದ್ಯಾನ್ 0 ಇರಬೇಕು, ಹೌದಾ? ಯಾವುದಾದ್ರೂ 1 ಆಗಬೇಕು, ಆಯ್ತಲ್ಲ? ಒಂದು ಸ್ವಲ್ಪ ಇಂಟರ್ವಲಲ್ಲಿ ಇನ್ಕ್ರೀಸ್ ಆಗುತ್ತೆ, ಸ್ವಲ್ಪ ಇಂಟರ್ವಲಲ್ಲಿ ಡಿಕ್ರೀಸ್ ಆಗುತ್ತೆ ಅಂದರೆ ಫಂಕ್ಷನ್ ಈಸ್ ನಾಟ್ 1 ಹೋಯ್ತಲ್ಲ, ಯಾವುದಾದ್ರೂ 1 ಆಗಬೇಕಲ್ಲಿ. ನೆಕ್ಸ್ಟ್ ನೋಡಿ, ಥರ್ಡ್ ಒನ್, ಆನ್ ಟು ಫಂಕ್ಷನ್. ಹೌದಾ? ನೋಡಿ, ಆನ್ ಟು ಫಂಕ್ಷನಿಗಂತೂ ಒಂದೇ ಒಂದು ಗೊತ್ತಿರಬೇಕು. ಎಫ್ ಆಫ್ ಎಕ್ಸ್ ಈಸ್ ಆನ್ ಟು ಅಂತ ಹೇಳಿದ್ವಿ ಅಂದರೆ ದಟ್ ಇಂಪ್ಲೈಸ್ ಏನಾಗಿರುತ್ತೆ ಅಂದರೆ ರೇಂಜ್ ಇಸ್ ಈಕ್ವಲ್ ಟು ಕೋಡೊಮೈನ್ ಆಗಿರಬೇಕು, ಹೌದಾ? ನೋಡಿ, ಆಲ್ರೆಡಿ ಇದನ್ನು ಪಿ ಯು ಅಲ್ಲಿ ಮಾಡ್ಕೊಂಡಿರ್ತೀವಿ, ಜಸ್ಟ್ ಅದೇ ಐಡಿಯಾ ಯೂಸ್ ಮಾಡ್ಕೊತೀವಿ ಅಷ್ಟೇ. ಇಲ್ಲಿ ರೇಂಜ್ ಕ್ಯಾಲ್ಕುಲೇಟ್ ಮಾಡೋದಂತ ಹೇಗೆ ಅಂತೇಳಿ ನೆಕ್ಸ್ಟ್ ಗೊತ್ತಾಗುತ್ತೆ. ಅದನ್ನ ಯೂಸ್ ಮಾಡ್ಕೊಂಬಿಟ್ಟು ರೇಂಜ್ ಇಸ್ ಈಕ್ವಲ್ ಟು ಕೋಡೊಮೈನ್ ಮಾಡಿಕೊಂಡ್ರೆ ಫಂಕ್ಷನ್ ಈಸ್ ಆನ್ ಟು ಗೊತ್ತಾಗ್ಬಿಡುತ್ತೆ, ಹೌದಾ? ಮತ್ತು ನೋಡಿ, ಒನ್ ಫಂಕ್ಷನಿಗೆ ಇನ್ನು ಏನೇನು ಕರಿತೀವಿ ಅಂತೇಳಿ ನಾವು ಒನ್ ಫಂಕ್ಷನ್ನ ನಾವು ಇಂಜೆಕ್ಷನ್ ಅಂತ ಹೇಳ್ಬೋದು. ನೋಡಿ, ಆನ್ ಟು ಫಂಕ್ಷನ್ನ ಸರ್ಜೆಕ್ಷನ್ ಅಂತ ಹೇಳ್ತೀವಿ, ಹೌದಾ? ಬೋತ್ ಒನ್ ಆ್ಯಂಡ್ ಆನ್ ಟು ಆಗಿತ್ತು ಅಂದರೆ ಅದಕ್ಕೆ ಬೈಜೆಕ್ಷನ್ ಅಥವಾ ಬೈಜೆಕ್ಟಿವ್ ಫಂಕ್ಷನ್ ಅಂತ ಹೇಳ್ತೀವಿ, ಹೌದಾ? ನೋಡಿ, ಇದು ಗೊತ್ತಿರಲಿ, ಬೈಜೆಕ್ಟಿವ್ ಫಂಕ್ಷನ್.
ಹೌದಾ. ಬೈಜೆಕ್ಟಿವ್ ಫಂಕ್ಷನ್ ಅಂದರೆ ಬೋತ್ 1 1 ಆ್ಯಂಡ್ ಆಂಟ್. ನೋಡಿ ಇದರಿಂದ ಕೇಳ್ತಾರೆ ಒಂದು ಕಾಂಪಿಟೇಟಿವ್ಗೆ, ಅದಕ್ಕೆ ಡೈರೆಕ್ಟಾಗಿ ಗೊತ್ತಿರಲೇಬೇಕು. ನೋಡಿ ಇದರಲ್ಲೂ ಏನೇನು ಗೊತ್ತಿರಲಿ ಅಂದರೆ ಫಿಫ್ತ್ ಒನ್ 1 1 ಫಂಕ್ಷನ್ ಎಕ್ಸಿಸ್ಟ್ ಆಗಬೇಕು ಅಂದರೆ ಕಂಡೀಷನ್ಸ್ ಎಲ್ಲ ಪರ್ಫೆಕ್ಟಾಗೇ ಗೊತ್ತಿರಬೇಕು. ಆಯ್ತಲ್ಲ. ನೋಡಿ 1 1 ಆಗಬೇಕು ಅಂದರೆ ಕಂಡೀಷನ್ ಏನಾಗಿರಬೇಕು ಅಂತೇಳಿ, ಮತ್ತು ಆನ್ ಟು ಆಗಬೇಕು ಅಂದರೆ ಕಂಡೀಷನ್ ಏನಾಗಿರಬೇಕು ಅಂತೇಳಿ. ಹೌದಾ. ನೋಡ್ಕೊಳ್ಳಿ ಫಸ್ಟಿಗೆ. ಇಫ್ ಎಫ್ ಫ್ರಮ್ ಎ ಟು ಬಿ ಈಸ್ 1 1 function, a to b is 1 1 function, then ಹೌದಾ. ನೋಡಿ ಇಲ್ಲಿ ಕಂಡೀಷನ್ ಏನಂತ ಹೇಳ್ತೀವಿ ಅಂದರೆ ದೆನ್ ಎನ್ ಆಫ್ ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎನ್ ಆಫ್ ಬಿ. ಇದಂತೂ ಆಗಿರಲೇಬೇಕಿದು. ಆಯ್ತಲ್ಲ. ನೋಡಿ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಲೇಬೇಕು. 1 1 ಫಂಕ್ಷನ್ ಆಗಬೇಕು ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಡೊಮೈನ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಕೋ ಡೊಮೈನ್ ಆಗಲೇಬೇಕು. ಆಯ್ತಲ್ಲ. ನೆಕ್ಸ್ಟ್ ನೋಡಿ ಸಿಕ್ಸ್ತ್ ಒನ್. ಇಫ್ ಎಫ್ ಫ್ರಮ್ ಎ ಟು ಬಿ ಈಸ್ ಆನ್ ಟು ಫಂಕ್ಷನ್ ಅಂತ ಹೇಳಿದ್ವಿ ಅಂದರೆ ಕಂಡೀಷನ್ ನೋಡಿ. ದೆನ್ ಆನ್ ಟು ಫಂಕ್ಷನ್ ಇತ್ತು ಅಂದರೆ ಎನ್ ಆಫ್ ಎ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎನ್ ಆಫ್ ಬಿ. ಹೌದಾ. ನೆಕ್ಸ್ಟ್ ನೋಡಿ ಸೆವೆಂತ್ ಒನ್. ಇಫ್ ಎಫ್ ಫ್ರಮ್ ಎ ಟು ಬಿ ಈಸ್ ಬೈಜೆಕ್ಟಿವ್ ಆಯಿತು ಅಂದರೆ ದೆನ್ ಕಂಡೀಷನ್ ಎನ್ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಬಿ. ನೋಡಿ ಇದು ಮೂರು ಇಂಪಾರ್ಟೆಂಟೇ. 1 1 ಆನ್ ಟು ಮತ್ತು ಬೈಜೆಕ್ಟಿವ್ಗೆ ಕಂಡೀಷನ್ಸ್ ಇದು. ಹೌದಾ. ನೋಡಿ ಇನ್ನು ಯಾವ ಥರ ನೆನ್ಪಿಟ್ಕೊಂಡಿರಿ ಅಂದರೆ ನೋಡಿ ಮೂರಲ್ಲಿ ಯಾವುದಾದ್ರು ಒಂದು ನೆನ್ಪಿಟ್ಕೊಂಡ್ರೆ ಉಳಿದಿರೋದೆಲ್ಲ ಈಸಿಯಾಗಿ ಬರ್ದ್ಬಿಡ್ಬೋದು. ಹೌದಾ. ಯಾಕಂದ್ರೆ ಒಂದು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇತ್ತಲ್ಲ, ಇನ್ನೊಂದು ಲೆಸ್ ದೆನ್ ಆರ್ ಈಕ್ವಲ್ ಟು ಆಗಿಬಿಡುತ್ತೆ. ಹೌದಾ. ಹಾಗಾದ್ರೆ ನೋಡಿ ಎನ್ ಆಫ್ ಎ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಆನ್ ಟು. ಹೌದಾ. ನೋಡಿ ಗ್ರೇಟರ್ ಬಂದಾಗ ಆನ್ ಟು ಬರುತ್ತೆ. ಯಾವ ಥರ ನೆನ್ಪಿಟ್ಕೊಳ್ಳಿ ಅಂದರೆ ಗ್ರೇಟರ್ ಒಂದೇ ನೆನ್ಪಿಟ್ಕೊಳ್ಳಿ. ನೋಡಿ ಗ್ರೇಟರಲ್ಲಿ ಟಿ ಬರ್ತದೆ ತಾನೆ. ಹೌದಾ. ಆನ್ ಟು ಅಲ್ಲೂ ಟಿ ಬರ್ತದೆ, 1 1 ಅಲ್ಲಿ ಟಿ ಬರಲ್ಲ. ಹೌದಾ. ಅದಕ್ಕೆ ನೋಡಿ ಆನ್ ಟು ಅಲ್ಲಿ ಟಿ ಬರುತ್ತೆ, ಗ್ರೇಟರಲ್ಲೂ ಟಿ ಬರುತ್ತೆ. ಅದಕ್ಕೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಂದರೆ ಆನ್ ಟು. ಹೌದಾ. ಅದಕ್ಕೆ ಎನ್ ಆಫ್ ಎ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎನ್ ಆಫ್ ಬಿ ಇತ್ತು ಅಂದರೆ ಆನ್ ಟು ಬರುತ್ತೆ. ಲೆಸ್ ದೆನ್ ಆರ್ ಈಕ್ವಲ್ ಟು ಇತ್ತು ಅಂದರೆ 1 1, ಈಕ್ವಲ್ ಟು ಇತ್ತು ಅಂದರೆ ಬೈಜೆಕ್ಟ್. ಹೌದಾ. ನೆಕ್ಸ್ಟ್ ನೋಡಿ if f from a to b is a function ಆಗಿತ್ತು ಅಂದರೆ ದೆನ್ ನೋಡಿ ನಂಬರ್ ಆಫ್ 1 1 ಫಂಕ್ಷನ್ ಈಸ್ ಗಿವನ್ ಬೈ. ನೋಡಿ ಇದು ಕಂಡೀಷನ್ ಕರೆಕ್ಟಾಗಿ ಗೊತ್ತಿರಬೇಕು. ನಂಬರ್ ಆಫ್ 1 1 ಫಂಕ್ಷನ್ ಯಾವಾಗಲೂ ಏನಾಗಿರುತ್ತೆ ಅಂದರೆ ಎನ್ ಆಫ್ ಕೋಡೊಮೈನ್ ಪಿ ಎನ್ ಆಫ್ ಡೊಮೈನ್ ಆಗಿರುತ್ತೆ. ನೋಡಿ ನಂಬರ್ ಆಫ್ 1 1 ಫಂಕ್ಷನ್ ಗೊತ್ತಿರಬೇಕು. ಎನ್ ಆಫ್ ಕೋಡೊಮೈನ್ ಪಿ ಎನ್ ಆಫ್ ಡೊಮೈನ್ ಬರ್ಕೊತೀವಿ ಅಷ್ಟೇ. ಹೌದಾ. ಕೋಡೊಮೈನ್ ಪಿ ಡೊಮೈನ್ ಪರ್ಮಿಟೇಷನ್ ಯೂಸ್ ಮಾಡ್ಕೋಬೇಕಷ್ಟೇ. ಹೌದಾ. ನೆಕ್ಸ್ಟ್ ನೋಡಿ ನೈನ್ತ್ ಒನ್. ಇಫ್ ಎಫ್ ಫ್ರಮ್ ಎ ಟು ಬಿ ಈಸ್ ಎ ಫಂಕ್ಷನ್ ಸಚ್ ದಟ್ ನೋಡಿ ಇದೊಂದು ಕಂಡೀಷನ್ ಬರಿತಾ ಇದ್ದೀನಿ. ಎನ್ ಆಫ್ ಬಿ ಈಕ್ವಲ್ ಟು 2 ಆಗಿತ್ತು ಅಂದರೆ ದೆನ್ ಎನ್ ಆಫ್ ಬಿ ಈಸ್ ಈಕ್ವಲ್ ಟು 2 ಆ್ಯಂಡ್ ಎನ್ ಆಫ್ ಎ ಈಸ್ ಈಕ್ವಲ್ ಟು ಎನ್ ತೊಗೊತೀನಿ. ದೆನ್ ನಂಬರ್ ಆಫ್ ಆನ್ ಟು ಫಂಕ್ಷನ್ ಈಸ್ ಈಕ್ವಲ್ ಟು 2 power n minus 2 ಬರಿತೀವಿ. ನೋಡಿ ಈ ಫಾರ್ಮುಲಾನು ಗೊತ್ತಿರಬೇಕು. ನೋಡಿ ನಂಬರ್ ಆಫ್ 1 1 ಫಂಕ್ಷನ್ ಅಂದರೆ ಎನ್ ಆಫ್ ಬಿ ಪಿ ಎನ್ ಆಫ್ ಎ ಬರಿತೀವಿ. ನೋಡಿ ಆನ್ ಟು ಫಂಕ್ಷನ್ ಏನಾದರೂ ನಿಮಗೆ ಕಾಂಪಿಟೇಟಿವ್ KCETಯಲ್ಲಿ ಕೇಳಿದ್ರು ಅಂದರೆ ಕೋಡೊಮೈನಲ್ಲಿ 2 ಎಲಿಮೆಂಟ್ ಕೊಡ್ತಾರೆ ಅಷ್ಟೇ. ಗೊತ್ತಲ್ಲ. ನೋಡಿ ಇಲ್ಲಿ ಕೋಡೊಮೈನಲ್ಲಿ 2 ಇರಬೇಕಷ್ಟೇ. 2 ಇತ್ತು ಅಂದರೆ ಡೈರೆಕ್ಟಾಗಿ ಆನ್ಸರ್ ಹೇಗೆ ಬರೀತೀವಿ ಅಂದರೆ 2 power n minus 2 ಬರುತ್ತೆ. ಹೌದಾ. ನೆಕ್ಸ್ಟ್ ನೋಡಿ 10th ಒನ್.
ಇಫ್ ಎಫ್ ಫ್ರಮ್ ಎ ಟು ಬಿ ಈಸ್ ಬೈಜೆಕ್ಟಿವ್ ಫಂಕ್ಷನ್ ಇಸ್ ಅ ಫಂಕ್ಷನ್ ಆಗಿತ್ತು ಅಂದರೆ ಸಚ್ ದಟ್ ನೋಡಿ ಬೈಜೆಕ್ಟಿವ್ ಆಗಬೇಕು ಅಂದರೆ ಎನ್ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಬಿ ಇಸ್ ಈಕ್ವಲ್ ಟು ಎನ್ ಆಗಿರ್ಬೇಕು ತಾನೆ, ಹೌದಾ? ದೆನ್ ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್ ಎಷ್ಟಾಗಿರುತ್ತೆ ಅಂದರೆ ಈಸ್ ಎನ್ ಫ್ಯಾಕ್ಟೋರಿಯಲ್, ಹೌದಾ? ನೋಡಿ ನಂಬರ್ ಆಫ್ ಒನ್ ಫಂಕ್ಷನ್ನು, ನಂಬರ್ ಆಫ್ ಆನ್ ಟು ಫಂಕ್ಷನ್ನು, ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್. ನೋಡಿ 3 ಪಾಯಿಂಟ್ ಇಂಪಾರ್ಟೆಂಟೇ, ಡೈರೆಕ್ಟಾಗಿ ಎಷ್ಟೊಂದು ಸಲ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡಿ 11th ಒಂದು. ನೆಕ್ಸ್ಟ್ ಇನ್ನೂ ಯಾವ್ದಾದ್ರು ಪಾಯಿಂಟ್ ಗೊತ್ತಿರಲಿ ಅಂದರೆ ಇಫ್ ಎಫ್ ಆಫ್ ಎಕ್ಸ್ ಈಸ್ ನಾಟ್ 1 ಅಂತ ಹೇಳಿದ್ವಿ ಅಂದರೆ ದೆನ್ ಇಟ್ ಈಸ್ ಕಾಲ್ಡ್ ಮೆನಿ ಒನ್ ಅಂತ ಹೇಳ್ತೀವಿ. ಮೆನಿ ಒನ್ ಫಂಕ್ಷನ್. ನೋಡಿ 1 ಆಗಲಿಲ್ಲ ಅಂದರೆ ಅದಕ್ಕೆ ಏನಂತ ಹೇಳ್ತೀವಿ ನಾವು? ಮೆನಿ ಒನ್ ಅಂತ ಹೇಳ್ತೀವಿ. ಅದೇ ಥರ ಇಫ್ ಎಫ್ ಆಫ್ ಎಕ್ಸ್ ಈಸ್ ನಾಟ್ ಆನ್ ಟು ಅಂತ ಹೇಳಿದ್ವಿ ಅಂದರೆ ದೆನ್ ಇಟ್ ಈಸ್ ಕಾಲ್ಡ್ ಇಂಟು ಫಂಕ್ಷನ್ ಅಂತ ಹೇಳ್ತೀವಿ ಅಷ್ಟೇ. ನೋಡಿ 1 ಆಗಲ್ಲ ಅಂದರೆ ಮೆನಿ ಒನ್ ಅಂತ ಹೇಳ್ತೀವಿ. ಆನ್ ಟು ಆಗಲ್ಲ ಅಂದರೆ ಅದಕ್ಕೆ ಏನಂತ ಹೇಳ್ತೀವಿ? ಇಂಟು ಫಂಕ್ಷನ್ ಅಂತ ಹೇಳ್ತೀವಿ. ಹಾಗಾದ್ರೆ ಟೋಟಲ್ 5 ಗೊತ್ತಿರಬೇಕು. 1 ಆನ್ ಟು, ಬೈಜೆಕ್ಟಿವ್, ಮೆನಿ ಒನ್ನು, ಇಂಟು, ಹೌದಾ? ನೋಡಿ 1 ಆಗಲ್ಲ ಅಂದರೆ ಮೆನಿ ಒನ್ ಆಗುತ್ತೆ, ಆನ್ ಟು ಆಗಲ್ಲ ಅಂದರೆ ಇಂಟು ಆಗಲೇಬೇಕು, ಹೋಯ್ತಲ್ಲ? ನೆಕ್ಸ್ಟ್ ನೋಡಿ ಇದರೊಳಗೆ ನೋಡಿ ಇಷ್ಟು ಐಡಿಯಾ ಅಂತೂ ಇಂಪಾರ್ಟೆಂಟೇ ನಮಗೆ. 1 ಫಂಕ್ಷನ್ನು, ಆನ್ ಟು ಫಂಕ್ಷನ್ನು, ಹೌದಾ? ನೆಕ್ಸ್ಟ್ ಬೈಜೆಕ್ಟಿವ್ ಎಲ್ಲ. ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ಸ್ ನೋಡ್ಕೊಂಡು ಹೋಗಬೇಕು, ಈಸಿದೆ. ಫಸ್ಟ್ ನೋಡಿ ಇಷ್ಟು ಪಾಯಿಂಟ್ಸ್ ಗೊತ್ತಿರಲಿ. ಫಸ್ಟ್ ಏನಂತ ಹೇಳಿದ್ವಿ ನೋಡಿ, ನಂಬರ್ ಆಫ್ ಫಂಕ್ಷನ್ಸ್, ಹೌದಾ? ಫಸ್ಟ್ ಪಾಯಿಂಟ್ ನಂಬರ್ ಆಫ್ ಫಂಕ್ಷನ್ಸ್ ಅಂದರೆ ಯಾವಾಗಲೂ ಏನು ಮಾಡ್ಕೊತೀವಿ? ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಕೋ ಡೊಮೈನ್ ಪವರ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಡೊಮೈನ್, ಅಂದರೆ ಕೋ ಡೊಮೈನ್ ಪವರ್ ಡೊಮೈನ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ನಂಬರ್ ಆಫ್ ಫಂಕ್ಷನ್ಸ್ ಬರುತ್ತೆ. ನೆಕ್ಸ್ಟ್ 1 ಫಂಕ್ಷನ್ನಿಗೆ ಇಷ್ಟಕ್ಕೊಂದು ಬರ್ಕೊಂಡಿದ್ದೀವಿ, ಹೌದಾ? ಇಷ್ಟು ಟೈಪಲ್ಲಿ ಹೇಗಾದರೂ ಚೆಕ್ ಮಾಡ್ಬೋದು. ಎಫ್ ಆಫ್ x1 is equal to ಎಫ್ ಆಫ್ x2, ಅಥವಾ ಎಫ್ ಆಫ್ x1 is not equal to ಎಫ್ ಆಫ್ x2, ಎಫ್ ಡ್ಯಾಶ್ ಆಫ್ x is ಗ್ರೇಟರ್ ದ್ಯಾನ್ 0, ಅಥವಾ ಎಫ್ ಡ್ಯಾಶ್ ಆಫ್ x is ಲೆಸ್ ದ್ಯಾನ್ 0, ಹೌದಾ? 4ರಲ್ಲಿ ಯಾವ್ದಾದ್ರು ಬರ್ಬೋದು ಈ 3 ನೆಕ್ಸ್ಟು ಆನ್ ಟು ಫಂಕ್ಷನ್ ಆಗಬೇಕು ಅಂದರೆ ರೇಂಜ್ ಇಸ್ ಈಕ್ವಲ್ ಟು ಕೋಡೊಮೈನ್ ಗೊತ್ತಿರಬೇಕು. ಬೈಜೆಕ್ಟಿವ್ ಅಂದರೆ ಬೋತ್ 1 ಆ್ಯಂಡ್ ಆನ್ ಟು, ಹೌದಾ? ನೋಡಿ 1 ಫಂಕ್ಷನ್ ಆಗಬೇಕು ಅಂದರೆ ಎನ್ ಆಫ್ ಎ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎನ್ ಆಫ್ ಬಿ. ಆನ್ ಟು ಇತ್ತು ಅಂದರೆ ಎನ್ ಆಫ್ ಎ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಎನ್ ಆಫ್ ಬಿ. ಬೈಜೆಕ್ಟಿವ್ ಇತ್ತು ಅಂದರೆ ಎನ್ ಆಫ್ ಎ ಈಸ್ ಈಕ್ವಲ್ ಟು ಎನ್ ಆಫ್ ಬಿ, ಹೌದಾ? ನೆಕ್ಸ್ಟ್ ನಂಬರ್ ಆಫ್ 1 ಫಂಕ್ಷನ್ ಅಂದರೆ ಎನ್ ಆಫ್ ಬಿ ಪಿ ಎನ್ ಆಫ್ ಎ ಬರ್ಕೊತೀವಿ. ಆನ್ ಟು ಫಂಕ್ಷನಿಗಾದ್ರೆ 2n -2, ಬೈಜೆಕ್ಟಿವ್ ಫಂಕ್ಷನಿಗಾದ್ರೆ n ಫ್ಯಾಕ್ಟೋರಿಯಲ್, ಹೌದಾ? ನೆಕ್ಸ್ಟ್ ನೋಡಿ 1 ಆಗಲ್ಲ ಅಂದರೆ ಅದು ಮೆನಿ ಒನ್ ಅಂತ ಹೇಳ್ತೀವಿ. ಆನ್ ಟು ಆಗಲ್ಲ ಅಂದರೆ ಅದಕ್ಕೆ ಏನಂತ ಕರಿತೀವಿ ನಾವು? ಇಂಟು ಫಂಕ್ಷನ್ ಅಂತ ಹೇಳ್ತೀವಿ ಅಷ್ಟೇ, ಹೌದಾ? ನೋಡಿ ಇಷ್ಟು ಗೊತ್ತಿರಲಿ. ನೆಕ್ಸ್ಟ್ ನೋಡಿ 21. ನೋಡಿ ಎಫ್ ಫ್ರಮ್ ಆರ್ ಟು ಆರ್ ಡಿಫೈನ್ಡ್ ಆಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಆರ್, ಹೌದಾ? ಈಸ್ ಅಂತ ಹೇಳಿದ್ದಾರೆ, ಹೌದಾ? ನೋಡಿ ಎಕ್ಸ್ ಸ್ಕ್ವಯರ್ ಇತ್ತು ಅಂದರೆ ಐಡಿಯಾ ಗೊತ್ತಿರಲಿ, ಮತ್ತು ಇಲ್ಲಿ ಎಫ್ ಫ್ರಮ್ ಆರ್ ಟು ಆರ್ ಇರಬೇಕು, ಹೌದಾ? ಇನ್ ಜನರಲ್ ಇಲ್ಲಿ ಏನು ಬರಿತೀವಿ ನೋಡಿ, ಇದನ್ನು ಎಷ್ಟೊಂದು ಸಲ ಯೂಸ್ ಆಗುತ್ತೆ ನೋಡಿ. ಎಫ್ ಫ್ರಮ್ ಆರ್ ಟು ಆರ್, ನೋಡಿ ಆರ್ ಟು ಆರೇ ಇರಬೇಕು, ಹೌದಾ? ಡಿಫೈನ್ಡ್ ಆ್ಯಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪವರ್ E1 ಇತ್ತು ಅಂದರೆ ದೆನ್ ಎಫ್ ಆಫ್ ಎಕ್ಸ್ ಈಸ್ ನೀದರ್ 1 ನಾರ್ ಆನ್ ಟು ಅಂತ ಹೇಳ್ತೀವಿ, ಹೌದಾ? ನೋಡಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಎಕ್ಸ್ ಪವರ್ E1 ಮತ್ತು ಎಫ್ ಫ್ರಮ್ ಆರ್ ಟು ಆರೇ ಇರಬೇಕು, ಆಯ್ತಲ್ಲ? ಅದು ಆರ್ ಟು ಆರ್ ಇಂಪಾರ್ಟೆಂಟ್ ನಮಗಿಲ್ಲಿ. ಆರ್ ಟು ಆರ್ ಇದ್ದರೆ ಮಾತ್ರ ನೀದರ್ ನೀದರ್ 1 ನಾರ್ ಆನ್ ಟು ಅಂತ ಹೇಳ್ತೀವಿ. ಅಂದರೆ 1 ಆನ್ ಟು ಎರಡೂ ಆಗಲ್ಲ,
ಗೊತ್ತಲ್ಲ. ಅಂದರೆ 1 1 ಆನ್ ಟು ಆಗಲ್ಲ ಅಂದರೆ ಏನೇನಾಗುತ್ತೆ ಅಂದರೆ ನಮಗದು ಮೆನಿ 1 ಮತ್ತು ಇಂಟು ಆಗುತ್ತೆ. ಹೌದಾ? ಹಾಗೆ ನೋಡಿ ಇದಕ್ಕೆ ಡೈರೆಕ್ಟಾಗಿ ಏನು ಬರೀಬೋದು ಇಲ್ಲಿ ಎಕ್ಸ್ ಸ್ಕ್ವಯರ್ E1 ಇದೆ ತಾನೆ, ಮತ್ತು ಎಫ್ ಫ್ರಮ್ ಆರ್ ಟು ಆರ್ ಇದೆ. ದೇರ್ಫೋರ್ ಇದಕ್ಕೆ ಎಫ್ ಈಸ್ ನೀದರ್ 1 1 ನಾರ್ ಆನ್ ಟು. ಹೌದಾ? ಅದರಲ್ಲಿ ಇಂಜೆಕ್ಟಿವ್ನೂ ಆಗಲ್ಲ ಮತ್ತು ಸಬ್ಜೆಕ್ಟಿವ್ನೂ ಆಗಲ್ಲ. ಅದರಲ್ಲಿ ಏನು ಬರೀತೀವಿ, ನೀದರ್ ಇಂಜೆಕ್ಷನ್ ನಾರ್ ಸಬ್ಜೆಕ್ಷನ್ ಅಂದರೆ ಆಪ್ಷನ್ ಡಿ ಬರುತ್ತೆ ಅಷ್ಟೇ. ಹೌದಾ? ನೋಡಿ ಇದಕ್ಕೆ ಗೊತ್ತಿರಬೇಕು. ಅದೇ ಥರ ನೋಡಿ ಇದರೊಳಗೆ ಇನ್ನೊಂದು ನೋಟ್ ಎಫ್ ಫ್ರಮ್ ಆರ್ ಟು ಆರ್ ಡಿಫೈನ್ಡ್ ಆ್ಯಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪವರ್ ಆಡ್ ಇತ್ತು ಅಂದರೆ ದೆನ್ ಎಫ್ ಆಫ್ ಎಕ್ಸ್ ಈಸ್ ಬೈಜೆಕ್ಟಿವ್ ಅಂತ ಹೇಳ್ತೀವಿ. ಬೈಜೆಕ್ಟಿವ್ ಅಂದರೆ ಬೋತ್ 1 1 ಆ್ಯಂಡ್ ಆನ್ ಟು. ಹೌದಾ? ನೋಡಿ ಬೈಜೆಕ್ಟಿವ್ ಇತ್ತು ಅಂದರೆ ಬೋತ್ 1 1 ಆ್ಯಂಡ್ ಆನ್ ಟು ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ಅದಕ್ಕೆ ಗೊತ್ತಿರಬೇಕು. ನೋಡಿ ಎಕ್ಸ್ ಪವರ್ ಆಡ್ ಇತ್ತು ಅಂದರೆ ಡೈರೆಕ್ಟಾಗಿ ಬೋತ್ 1 1 ಆ್ಯಂಡ್ ಆನ್ ಟು ಬರೀಬೋದು. ಎಕ್ಸ್ ಪವರ್ E1 ಇತ್ತು ಅಂದರೆ ನೀದರ್ 1 1 ನಾರ್ ಆನ್ ಟು. ಆದರೆ ಇಂಪಾರ್ಟೆಂಟು ಇದು ಮಾತ್ರ ಏನಾಗಿರಬೇಕು, ಎಫ್ ಫ್ರಮ್ ಆರ್ ಟು ಆರ್ ಎ ಇರಬೇಕು. ಆಯ್ತಲ್ಲ, ಅದು ಇಂಪಾರ್ಟೆಂಟ್ ನಮಗೆ. ನೋಡಿ ನೆಕ್ಸ್ಟ್ 22 ನೋಡಿ ಸಬ್ ಡಿಫರೆಂಟ್ ಇದೆ. 22 ನೋಡಿ ಫಂಕ್ಷನ್ ಎಫ್ ಫ್ರಮ್ ಆರ್ ಟು ಆರ್ ಡಿಫೈನ್ಡ್ ಆಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಈಸ್ ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಅಂತ ಹೇಳಿದ್ದಾರೆ ಅಷ್ಟೇ. ಹೌದಾ? ಹಾಗಾದ್ರೆ ಇದನ್ನು ಯಾವ ಥರ ಮಾಡ್ಕೊತೀನಿ ಅಂದರೆ, ನೋಡಿ ನಾವು 1 1 ಯಾವ ಥರ ಮಾಡ್ಕೊಳ್ಳಿ ಅಂದರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್. ಹೌದಾ? ಒಂದು x1 ಈಕ್ವಲ್ ಟು x2 ಈ ಥರ ತೊಗೊಂಡು ಟ್ರೈ ಮಾಡ್ಬೋದು. ಅಥವಾ ಈಸಿ ಆಗಬೇಕು ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಮಾಡ್ಕೊಂಡ್ಬರ್ತೀನಿ. ನೋಡಿ ಡಿಫ್ರೆನ್ಷಿಯೇಷನ್ ಮಾಡ್ತಾಯಿದ್ದೀನಿ. ಎಕ್ಸ್ ಸ್ಕ್ವೇರ್ ಆ್ಯಂಡ್ ಡಿಫ್ರೆನ್ಷಿಯೇಷನ್ 2x ಪ್ಲಸ್ 1. ಹೌದಾ? ನೋಡಿ 2x ಪ್ಲಸ್ 1 ಯಾವಾಗಲೂ ಗ್ರೇಟರ್ ದೆನ್ 0ನೇ ಇರಬೇಕು ಅಂತೇನಿಲ್ಲ. ಎಕ್ಸ್ ಏನಾದರೂ ಈಗ 2 ಇತ್ತು ಅಂದರೆ ಪಾಸಿಟಿವ್ ಇರ್ತದೆ. ಅದೇ ಎಕ್ಸ್ ಏನಾದ್ರು -2 ಇತ್ತು ಅಂದರೆ ನೆಗೆಟಿವ್ ಇರುತ್ತಾನೆ. ಹಾಗಾದ್ರೆ ಇದೇನಾಗ್ಬೋದು ಅಂದರೆ ಇದು ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್. ಹೌದಾ? ನೋಡಿ ಪಾಸಿಟಿವ್ ಅದು ಇರ್ಬೋದು ಅಥವಾ ನೆಗೆಟಿವ್ ಅದು ಇರ್ಬೋದು ಅಂದರೆ ಇಟ್ ಈಸ್ ನಾಟ್ 1 1 ಅಂತ ಹೇಳ್ತೀವಿ. ನೋಡಿ ಯಾವ್ದಾದ್ರು ಒಂದಾಗಬೇಕಷ್ಟೇ. ಈಗೇನಾದ್ರು ಫಾರ್ ಎಕ್ಸಾಂಪಲ್ಲು ನೋಡಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಎಕ್ಸ್ ಕ್ಯೂಬ್ ಅಂತ ಅಂದ್ಕೊಂಡೆ ಅಂದ್ಕೊಳ್ಳಿ. ಹಾಗಾದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗ್ಬಿಡುತ್ತೆ, 3x ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ಅಂತ ಯಾವಾಗಲೂ ಪಾಸಿಟಿವ್ ಅಲ್ಲ. ನೋಡಿ 3ನೂ ಪಾಸಿಟಿವ್. ಪಾಸಿಟಿವ್ ಇಂಟು ಪಾಸಿಟಿವ್ ಅಂದರೆ ಇಟ್ ಈಸ್ ಆಲ್ವೇಸ್ ಪಾಸಿಟಿವ್. ದೇರ್ಫೋರ್ ಆಲ್ವೇಸ್ ಪಾಸಿಟಿವ್ ಅಂದರೆ ಎಕ್ಸ್ ಕ್ಯೂಬ್ ಈಸ್ ಏನಾಗಿರುತ್ತೆ ನಂಗಲ್ಲಿ 1 1 ಆಗಿಬಿಡುತ್ತೆ. ಹೌದಾ? ಅದಕ್ಕೆ ಇಲ್ಲಿ ಎಕ್ಸ್ ಪವರ್ ಆಡ್ ಈಸ್ 1 1 ಅಂತ ಹೇಳಿದ್ವಲ್ಲ. ಹೌದಾ? ಅದಕ್ಕೆ ನೋಡಿ ಡಿಫ್ರೆನ್ಷಿಯನ್ ಐಡಿಯಾ ಯಾವ ಥರ ಯೂಸ್ ಮಾಡ್ತೀವಿ ಅಂತೇಳಿ ಗೊತ್ತಾಗಬೇಕು. ಅದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿ ಒಂದು ರಿಸಲ್ಟ್ ಬರುತ್ತಲ್ಲ, ಆ ರಿಸಲ್ಟ್ ಏನಾದರೂ ಇಟ್ ಈಸ್ ಆಲ್ವೇಸ್ ಪಾಸಿಟಿವ್ ಇದ್ರೂ 1 1, ಆಲ್ವೇಸ್ ನೆಗೆಟಿವ್ ಇದ್ರೂ 1 1. ಹೌದಾ? ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್ ಬಂತು ಅಂದರೆ ಇಟ್ ಈಸ್ ನಾಟ್ 1 1. ಹೌದಾ? ಇದು ಪಾಸಿಟಿವ್ನೂ ಆಗ್ಬೋದು ಮತ್ತು ನೆಗೆಟಿವ್ನೂ ಆಗ್ಬೋದು. ಹೌದಾ? ಯಾಕೆ ಅದು 1 1 ಅಂತೂ ಆಗಲ್ಲ ಇಲ್ಲಿ. ಹೌದಾ? ಹಾಗಾದ್ರೆ ಮೆನಿ 1 ಆಗ್ಬೋದು. ಅಂದರೆ ನೋಡಿ ಆಪ್ಷನ್ ಸಿ ಅಥವಾ ಆಪ್ಷನ್ ಡಿ ಬರುತ್ತೆ. ಅದಕ್ಕೆ ಆನ್2ನೂ ಚೆಕ್ ಮಾಡಲೇಬೇಕು. ನೋಡಿ ಅದಕ್ಕೆ ರೇಂಜ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತೇಳಿ ಐಡಿಯಾ ಗೊತ್ತಿರಬೇಕು ನನಗೆ. ನೋಡಿ ಫಸ್ಟಿಗೆ ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಅಂದ್ಕೊಂಬಿಡಿ. ಹಾಗಾದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ವೈ. ಹೌದಾ? ಹಾಗಾದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ವೈ ಈಕ್ವಲ್ ಟು 0. ಹೌದಾ? ನೋಡಿ ಕ್ವಾಡ್ರಾಟಿಕ್ ಈಕ್ವೇಷನ್ ಇತ್ತು ಅಂದರೆ ಎಕ್ಸ್ ವ್ಯಾಲ್ಯೂನ ಹೇಗೆ ಬರಿತಿದ್ವಿ ಅಂದರೆ ಮೈನಸ್ ಬಿ ಪ್ಲಸ್ ಆ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಬರಿತಿದ್ವಲ್ಲ, ಅದು ಬರಿತೀನಿ. ಮೈನಸ್ ಬಿ ಪ್ಲಸ್ ಆ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಬೈ 2a ಈ ಥರ ಬರ್ಕೊತಿದ್ವಲ್ಲ. ಹಾಗಾದ್ರೆ ಇಲ್ಲಿ -1 ಪ್ಲಸ್ ಆ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಅಂದರೆ 1 ಮೈನಸ್ 4 ಇಂಟು ಎ ಇಂಟು ಸಿ ಅಂದರೆ ಮೈನಸ್ ಆಫ್ ಮೈನಸ್ ಪ್ಲಸ್ ಆಗ್ಬಿಡುತ್ತೆ. 4 ಇಂಟು ಎ ಅಂದರೆ 1, ವೈ ಅಂದರೆ ಸಿ ಇರೋ ಜಾಗದಲ್ಲಿ ವೈ ಇದೆ. ಹೌದಾ? ಡಿವೈಡೆಡ್ ಬೈ 2 ಇಷ್ಟು ಬರುತ್ತಲ್ಲ. ನೋಡಿ ನಮಗಿಲ್ಲಿ ಎ ಅಂದರೆ ಏನಿರೋದು 1, ಬಿ ಅಂದ್ರೂ 1, ಸಿ ಅಂದರೆ -y ಇದೆ. ಹೌದಾ? ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀವಿ ಅಷ್ಟೇ.
ಈಗ ನೋಡಿ ಇದು ಡಿಫೈನ್ ಆಗಬೇಕು ಅಂದರೆ ವೈ ಏನಾಗಿರಬೇಕು ಅಂತ ಚೆಕ್ ಮಾಡಬೇಕು. ಡಿಫೈನ್ ಆಗಬೇಕು ಅಂದರೆ ರೂಟ್ ಒಳಗೆ ಏನಿರುತ್ತಲ್ಲ ಅದೇನಾಗಿರ್ಬೇಕು ನಮಗೆ ಯಾವಾಗಲೂ ಪಾಸಿಟಿವ್ ಇರ್ಬೇಕು ತಾನೆ. ಹಾಗಾದ್ರೆ ಇಲ್ಲಿ ಹಿಯರ್ 1 + 4y ಏನಾಗಿರಬೇಕು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಹೌದಾ? ಹಾಗಾದರೆ 4y ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು -1, y ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು -1/4 ಬಂತು. ಹೌದಾ? ಅಂದರೆ y ಬಿಲಾಂಗ್ಸ್ ಟು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು -1/4 ಅಂದರೆ -1/4 ಇಂದ ಇನ್ಫಿನಿಟಿ ತನಕ ಏನಾದರೂ ಬರ್ಬೋದು. ಹೌದಾ? ಇದು ರೇಂಜ್ ಆಗಿಬಿಡುತ್ತೆ ಇದು. ಹೌದಾ? ಇದು ರೇಂಜ್ ಇದು. ಹೌದಾ? ಅಂದರೆ ಕಂಪ್ಲೀಟ್ ರಿಯಲ್ ನಂಬರ್ ಬರ್ತಾ ಇಲ್ಲ, ಅದಕ್ಕೆ ನಾಟ್ ಈಕ್ವಲ್ ಟು ಆರ್ ಬರಿತೀನಿ. ಇಲ್ಲಿ ಏನು ಕೊಟ್ಟಿರೋದು ನಮಗೆ ಫಂಕ್ಷನ್ನು ಎಫ್ ಫ್ರಮ್ ಆರ್ ಟು ಆರ್ ಅಂತ ಹೇಳಿದ್ರೆ ತಾನೆ. ಹಾಗಾದ್ರೆ ಇಲ್ಲಿ ಇದು ಕಂಪ್ಲೀಟ್ ಆರ್ ಆಗಲ್ಲ, ದೇರ್ಫೋರ್ ರೇಂಜ್ ನಾಟ್ ಈಕ್ವಲ್ ಟು ಕೋಡೊಮೈನ್. ರೇಂಜ್ ನಾಟ್ ಈಕ್ವಲ್ ಟು ಕೋಡೊಮೈನ್ ಆಯಿತು ಅಂದರೆ ಎಫ್ ಆಫ್ ಎಕ್ಸ್ ಈಸ್ ನಾಟ್ ಆನ್ ಟು. ಅಂದರೆ ಆನ್ ಟು ಆಗಲ್ಲ ಅಂದರೆ ಇಂಟು ಆಗಿರುತ್ತಲ್ಲ, ದೇರ್ಫೋರ್ ಎಫ್ ಆಫ್ ಎಕ್ಸ್ ಈಸ್ ಏನು ಬರ್ಬೋದು 1 ಆಗಲ್ಲ ಅಂದರೆ ಮೆನಿ 1 ಆಗುತ್ತೆ. ಆ್ಯಂಡ್ ಆನ್ ಟು ಆಗಲ್ಲ ಅಂದರೆ ಇಂಟು ಆಗುತ್ತೆ. ಅಂದರೆ ಮೆನಿ 1 ಇಂಟು ಬರುತ್ತೆ ಅಷ್ಟೇ. ಅಂದರೆ ಆಪ್ಷನ್ ಡಿ ಬರುತ್ತೆ. ನೋಡಿ ಇಲ್ಲಿ ರೇಂಜ್ ಕಂಡುಹಿಡಿಯೋಕ್ಕೆ ಈ ಐಡಿಯಾ ಗೊತ್ತಿರಲಿ ಅಷ್ಟೇ. ನೋಡಿ ಅದಕ್ಕೆ ಇಲ್ಲಿ ಡೊಮೈನು ರೇಂಜ್ ಕಂಡುಹಿಡಿಬೇಕು ಅಂದರೆ ಇಲ್ಲಿ ಏನೇನು ಗೊತ್ತಿರಬೇಕು ನೋಡಿ. ಇಷ್ಟು ಪಾಯಿಂಟ್ ಇಂಪಾರ್ಟೆಂಟು. ನೋಟು ನೋಡಿ, ಯಾವ್ದಾವ್ದು ಪಾಯಿಂಟ್ ಗೊತ್ತಿರಲಿ ಅಂತ ಹೇಳಿದ್ರೆ ನೋಡಿ, ಫಸ್ಟ್ ಪಾಯಿಂಟ್ ರೂಟ್ ಆಫ್ ಎಫ್ ಆಫ್ ಎಕ್ಸ್ ಇತ್ತು ಅಂದರೆ ದಟ್ ಇಂಪ್ಲೈಸ್ ಎಫ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಬರಿತೀವಿ. ರೂಟ್ ಇತ್ತು ಅಂದರೆ ಯಾವಾಗಲೂ ಇದೇ ಥರ ಬರಿಬೇಕು. ಸೆಕೆಂಡ್ ಒನ್ನು ಎಫ್ ಆಫ್ ಎಕ್ಸ್ ಬೈ ಜಿ ಆಫ್ ಎಕ್ಸ್ ಇತ್ತು ಅಂದರೆ ದಟ್ ಇಂಪ್ಲೈಸ್ ಜಿ ಆಫ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0 ಬರ್ಕೊತೀವಿ. ಹೌದಾ? ನೆಕ್ಸ್ಟ್ ನೋಡಿ ಥರ್ಡ್ ಒನ್ ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಬೇಸ್ ಜಿ ಆಫ್ ಎಕ್ಸ್ ಇತ್ತು ಅಂದರೆ ಎಫ್ ಆಫ್ ಎಕ್ಸ್ನ ಗ್ರೇಟರ್ ದ್ಯಾನ್ 0 ಬರಿತೀವಿ. ಜಿ ಆಫ್ ಎಕ್ಸ್ನ ಗ್ರೇಟರ್ ದ್ಯಾನ್ 0 ಆ್ಯಂಡ್ ಜಿ ಆಫ್ ಎಕ್ಸ್ ನಾಟ್ ಈಕ್ವಲ್ ಟು 1 ಬರಿತೀವಿ. ನೋಡಿ ಗೊತ್ತಿರಬೇಕು, ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಬೇಸ್ ಜಿ ಆಫ್ ಎಕ್ಸ್. ಹೌದಾ? ಜಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 0 ಆ್ಯಂಡ್ ಜಿ ಆಫ್ ಎಕ್ಸ್ ನಾಟ್ ಈಕ್ವಲ್ ಟು 1 ಬರಿತೀವಿ. ನೋಡಿ ಇದು 3 ಗೊತ್ತಿದ್ರೆ ಎಷ್ಟೊಂದು ಕಡೆ ಯೂಸ್ ಆಗುತ್ತೆ. ನೋಡಿ ಇದು 3 ಗೊತ್ತಿರಲೇಬೇಕು. ಹಾಗಾದರೆ ಇಲ್ಲಿ ರೂಟ್ ಬಂತು ತಾನೆ. ಹೌದಾ? ಇಲ್ಲಿ ರೂಟ್ ಬಂತು, ಅದಕ್ಕೆ ರೂಟ್ ಒಳಗಿರೋದನ್ನ ಏನು ಬರ್ಕೊಂಡ್ವಿ ನಾವು ಇಲ್ಲಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಬರ್ಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡೋದ್ವಿ. ಇದು ರೇಂಜ್ ಆಗಿಬಿಡುತ್ತೆ. ಅದು ರೇಂಜ್ ಆಯಿತು ಅಂದರೆ ಅದು ಕಂಪ್ಲೀಟ್ ರಿಯಲ್ ನಂಬರ್ ಆಗಲ್ಲ. ದೆಫೋರ್ ರೇಂಜ್ ಇಸ್ ನಾಟ್ ಈಕ್ವಲ್ ಟು ಕೋಡೊಮೈನ್. ದೆಫೋರ್ ಎಫ್ ಆಫ್ ಎಕ್ಸ್ ಈಸ್ ನಾಟ್ ಆನ್ ಟು ಅಂತ ಹೇಳಿದ್ವಿ. ಹೌದಾ? ಅಂದರೆ ಆನ್ ಟು ಆಗಲ್ಲ ಅಂದರೆ ಇಂಟು ಆಗುತ್ತೆ. 1 ಆಗಲ್ಲ ಅಂದರೆ ಮೆನಿ 1 ಆಗುತ್ತೆ. ಅದಕ್ಕೆ ಮೆನಿ 1 ಇಂಟು ಫಂಕ್ಷನ್ ಅಂತ ಹೇಳಿದ್ವಿ. ಹೌದಾ? ನೋಡಿ ಇಲ್ಲಿ ಈ ಬರ್ಕೊಂಡಿರೋ ನೋಟ್ನ ಡೊಮೈನ್ ಮತ್ತು ರೇಂಜ್ ಕಂಡುಹಿಡಿಯೋದಕ್ಕೆ ಯೂಸ್ ಮಾಡ್ತೀವಿ ನಾವು. ನೆಕ್ಸ್ಟ್ ನೋಡಿ 23 ನೋಡಿ ಎಫ್ ಫ್ರಮ್ ಆರ್ ಟು ಆರ್ ವಿಚ್ ಇಸ್ ಡಿಫೈನ್ಡ್ ಆಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್. ಹೌದಾ? ವೇರ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ವಿಲ್ ಬಿ ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಗೊತ್ತಿರಬೇಕು. ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಒಳಗೆ ಸೈನ್ ಎಕ್ಸಿನ ವ್ಯಾಲ್ಯೂ ಎಲ್ಲಿಂದ ಎಲ್ಲಿ ತನಕ ಇರುತ್ತೆ, ಕಾಸ್ ಎಕ್ಸಿನ ವ್ಯಾಲ್ಯೂ ಎಲ್ಲಿಂದ ಎಲ್ಲಿ ತನಕ ಇರುತ್ತೆ, ಅದೆಲ್ಲ ಐಡಿಯಾ ಗೊತ್ತಿತ್ತು ಅಂದರೆ ಈಸಿಯಾಗಿ ಬರೀಬೋದು. ಆಯ್ತಲ್ಲ? ಇಲ್ಲಿ ನೋಡಿ ಎಫ್ ಫ್ರಮ್ ಆರ್ ಟು ಆರ್ ಕೊಟ್ಟಿದ್ದಾರೆ. ಹೌದಾ? ಆರ್ ಟು ಆರ್ ಕೊಟ್ಟಿದ್ದಾರೆ ಆ್ಯಂಡ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಕೊಟ್ಟಿದ್ದಾರೆ. ಹಾಗಾದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗ್ಬಿಡುತ್ತೆ ಅಂದರೆ ಕಾಸ್ ಎಕ್ಸಿನ ಡಿಫ್ರೆನ್ಷನ್ನು ಮೈನಸ್ ಸೈನ್ ಎಕ್ಸ್. ಮತ್ತು ನೋಡಿ ಇಲ್ಲಿ ಮೈನಸ್ ಬರ್ತಿದೆ ಅಂತ ಹೇಳಿದ್ನ ಯಾವಾಗಲೂ ನೆಗೆಟಿವ್ ಅಂತ ಹೇಳಲಿಕ್ಕೆ ಬರೋಲ್ಲ. ಸೈನ್ ನೆಗೆಟಿವ್ ಆದರೂ ಇರ್ಬೋದು, ಪಾಸಿಟಿವ್ ಆದರೂ ಇರ್ಬೋದು ತಾನೆ. ಅದಕ್ಕೆ ಇದೇನಾಗಿರ್ಬೋದು, ಇದು ವ್ಯಾಲ್ಯೂ ಈಸ್ ನೆಗೆಟಿವ್ ಆರ್ ಪಾಸಿಟಿವ್ ಬರುತ್ತೆ. ನೆಗೆಟಿವ್ ಆರ್ ಪಾಸಿಟಿವ್ ಬರುತ್ತೆ ಅಂದರೆ ಇದು ನಾಟ್ 1 ಬಂತು. ಹೌದಾ? ನೆಕ್ಸ್ಟ್ ನೋಡಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಇದೆ ಅಂದರೆ ಕಾಸ್ ಎಕ್ಸಿಂದ ವ್ಯಾಲ್ಯೂ ಕಮ್ಮಿ ಅಂದರೆ -1, ಜಾಸ್ತಿ ಅಂದರೆ +1 ಬರುತ್ತೆ. ಅಂದರೆ ಕಾಸ್ ಎಕ್ಸ್ ವ್ಯಾಲ್ಯೂ ಏನೇ ಬಂದರೆ -1 to 1 ಬರುತ್ತೆ. ಅಂದರೆ ಇದೇನಾಯ್ತು ನಮಗಿದು ರೇಂಜ್ ಇದು. ಹೌದಾ? ಇಲ್ಲಿ ಎಫ್ ಫ್ರಮ್ ಆರ್ ಟು ಆರ್ ಕೊಟ್ಟಿದ್ದಾರೆ. ದೇರ್ಫೋರ್ ರೇಂಜ್ ಇಸ್ ನಾಟ್ ಈಕ್ವಲ್ ಟು ಆರ್ ಅಂದರೆ ಇಟ್ ಈಸ್
ನಾಟ್ ಆನ್ ಟು. ಹೌದಾ, 1 ಆಗಲ್ಲ, ಆನ್ ಟುನೂ ಆಗಲ್ಲ ಅಷ್ಟೇ. ಇದು ಅದಕ್ಕೆ ನೀದರ್ 1 ನಾರ್ ಆನ್ ಟು ಅಂತ ಹೇಳ್ತೀವಿ. ಹಾಗಾದ್ರೆ ನೋಡಿ, ಟ್ರಿಗ್ನೋಮೆಟ್ರಿ ಫಂಕ್ಷನ್ಸಿಂದ ಇಷ್ಟು ಗೊತ್ತಿರಲಿ. ಫಸ್ಟ್ ಒನ್, ಸೈನ್ ಎಕ್ಸ್ ಬಿಲಾಂಗ್ಸ್ ಟು ಏನಾಗಿರುತ್ತೆ ಯಾವಾಗಲೂ -1, -1. ಸೆಕೆಂಡ್ ಒನ್, ಕಾಸ್ ಎಕ್ಸ್ ಬಿಲಾಂಗ್ಸ್ ಟು ಇದ್ರ ವ್ಯಾಲ್ಯೂನು -1, 1. ಥರ್ಡ್ ಒನ್, ಟ್ಯಾನ್ ಎಕ್ಸಿನ ವ್ಯಾಲ್ಯೂ ಏನು ಬೇಕಾದ್ರೂ ಆಗ್ಬೋದು, ಬಿಲಾಂಗ್ಸ್ ಟು ರಿಯಲ್ ನಂಬರ್. ಹೌದಾ. ಫೋರ್ತ್ ಒನ್ ನೋಡಿ, ಕಾಟ್ ಎಕ್ಸ್ ವ್ಯಾಲ್ಯೂನ ಏನಾಗ್ಬೋದು, ಬಿಲಾಂಗ್ಸ್ ಟು ರಿಯಲ್ ನಂಬರೇ. ಫಿಫ್ತ್ ಒನ್ ನೋಡಿ, ಇದು ಕರೆಕ್ಟಾಗಿ ಗೊತ್ತಿರಬೇಕು, ಸೀಕೆಂಟ್ ಎಕ್ಸ್ ಬಿಲಾಂಗ್ಸ್ ಟು. ಸೀಕೆಂಟ್ ಎಕ್ಸ್ ಯಾವಾಗಲೂ ಎಲ್ಲಿಂದ ಎಲ್ಲಿ ತನಕ ಇರುತ್ತೆ ಅಂದರೆ -∞ ಟು -1 ಮತ್ತು -1 ಇರುತ್ತೆ. ಯೂನಿಯನ್ 1 ಟು ಇನ್ಫಿನಿಟಿ. ನೆಕ್ಸ್ಟ್ ಕೋಸೀಕ್ಯಾಂಡ್ ಎಕ್ಸು ಸೇಮ್, -∞ ಟು -1 ಯೂನಿಯನ್ 1 ಟು ಇನ್ಫಿನಿಟಿ. ಹೌದಾ. ಇದೆಲ್ಲ ಟ್ರಿಗ್ನೋಮೆಟ್ರಿ ಫಂಕ್ಷನಿಂದ ರೇಂಜ್. ಇದು ಗೊತ್ತಿರಬೇಕಿದೆ ಇಷ್ಟು. ಅಂದರೆ ಇದನ್ನು ಡೈರೆಕ್ಟಾಗಿ ರೇಂಜ್ ಬರೀಬೋದು. ಈಗೇನಾದ್ರು ಈ ಥರ ಏನಾದ್ರು ಕೊಟ್ಬಿಟ್ರು ಅಂದ್ಕೊಳ್ಳಿ, ಎಕ್ಸಾಂಪಲ್ಗೆ ಜಸ್ಟು ನೋಡಿ, ಏನಾರು ಈ ಥರ ಕೊಟ್ಟರು ಅಂದ್ಕೊಳ್ಳಿ, ಎಫ್ ಫ್ರಮ್ 0 to π/2 to -1, 1 ಡಿಫೈನ್ಡ್ ಆ್ಯಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್. ಹೌದಾ. ನೋಡಿ, ಈ ಥರ ಕೊಟ್ಟಿದ್ದು ಅಂದರೆ ಇದು 1 ಆಗುತ್ತಾ ಆನ್ ಟು ಆಗುತ್ತಾ ಚೆಕ್ ಮಾಡ್ಕೋಬೇಕು. ಹೌದಾ. ನೋಡಿ, ಸೈನ್ ಎಕ್ಸಿಂದ ವ್ಯಾಲ್ಯೂ ಅಂತೂ -1 to 1 ಬರುತ್ತಲ್ಲ. ಹೌದಾ. ಹಾಗಂತೇಳಿ ಈಗ ಇದು ಆನ್ ಟು ಅಂತ ಬರ್ಕೊಂಡು ತಪ್ಪಾಗುತ್ತೆ. ಕೇರ್ಫುಲ್ಲಾಗಿ ಬರೀಬೇಕು. ಯಾಕಂದರೆ ಇಲ್ಲಿ 0 to π/2 ಕೊಟ್ಟಿದ್ದಾರೆ. ಇದೆಲ್ಲ ನಮಗೆ ಡಿಫ್ರೆನ್ಸ್ ಮಾಡುತ್ತೆ. ಹಾಗಾದ್ರೆ ನೋಡಿ, ಈಗ ಫಸ್ಟು ನಾವು ಎಫ್ ಡ್ಯಾಶ್ ಆಫ್ ಎಕ್ಸ್ ಚೆಕ್ ಮಾಡ್ತೀವಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು ಬರುತ್ತೆ, ಸೈನ್ ಎಕ್ಸಿನ ಡಿಫ್ರೆನ್ಷನ್ನು ಕಾಸ್ ಎಕ್ಸ್. ಹೌದಾ. ಎಕ್ಸ್ ಬಿಲಾಂಗ್ಸ್ ಟು 0 to π/2 ಕೊಟ್ಟಿದ್ದಾರಲ್ಲ. 0 to π/2 ಅಂದರೆ ಫಸ್ಟ್ ಕ್ವಾಡ್ರೆಂಟಲ್ಲಿ ಕಾಸ್ ಈಸ್ ಯಾವಾಗಲೂ ಏನಾಗಿರುತ್ತೆ, ಪಾಸಿಟಿವ್ ತಾನೆ. ಹೌದಾ. ದೇರ್ಫೋರ್ ದಟ್ ಇಂಪ್ಲೈಸ್ ಕಾಸ್ ಈಸ್ ಆಲ್ವೇಸ್ ಪಾಸಿಟಿವ್. ಹೌದಾ. ಹಾಗಾದ್ರೆ ಇದು ಆಲ್ವೇಸ್ ಪಾಸಿಟಿವ್ ಆಯಿತು ಅಂದರೆ ಎಫ್ ಆಫ್ ಎಕ್ಸ್ ಈಸ್ ಏನಂತ ಹೇಳ್ತೀವಿ, 1, 1. ಹೌದಾ. ಮತ್ತು ನೋಡಿ, ಸಿನ್ಸ್ ಎಕ್ಸ್ ಬಿಲಾಂಗ್ಸ್ ಟು 0, π/2 ಅಂತಿದೆ, 0 to π/2 ಇದೆ ಅಂದರೆ ಸೈನ್ ಎಕ್ಸ್ ವ್ಯಾಲ್ಯೂ ಎಲ್ಲಿಂದ ಎಲ್ಲಿ ತನಕ ಬರುತ್ತೆ ಅಂದರೆ 0 to 1 ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಸೈನ್ ಎಕ್ಸ್ ಫಸ್ಟ್ ಕ್ವಾಡ್ರೆಂಟಲ್ಲಿ ಬರೀ ಪಾಸಿಟಿವ್ ಇರುತ್ತಾನೆ. ಯಾಕೆ ಸೈನ್ ಎಕ್ಸಿಂದು ಬರೀ ಪಾಸಿಟಿವ್ ವ್ಯಾಲ್ಯೂ ಅಂದರೆ 0 to 1 ಬರುತ್ತಲ್ಲ. ಈಗ 0 to 1 ವಿಚ್ ಈಸ್ ನಾಟ್ ಈಕ್ವಲ್ ಟು -1, 1. ಹೌದಾ. ದಟ್ ಇಂಪ್ಲೈಸ್ ಎಫ್ ಆಫ್ ಎಕ್ಸ್ ಈಸ್ ನಾಟ್ ಆನ್ ಟು. ಹೌದಾ. ಯಾಕೆ ನೋಡಿ, ಇದನ್ನು ನೋಡ್ಕೊಂಬಿಟ್ಟು ಕೇರ್ಫುಲ್ಲಾಗಿ ಸಿಂಪ್ಲಿಫೈ ಮಾಡಬೇಕು. ಇದು ನಮಗೆ ಎಷ್ಟೊಂದು ಡಿಫ್ರೆನ್ಸ್ ಮಾಡುತ್ತೆ. ಯಾಕೆ ಇದ್ರ ವ್ಯಾಲ್ಯೂನ ನೋಡಿಕೊಂಡೆ ನೆಕ್ಸ್ಟ್ ನಾವು ಸೈನ್ ಎಕ್ಸು ಕಾಸ್ ಎಕ್ಸ್ ಕೊಟ್ಟಾಗ ಕೇರ್ಫುಲ್ಲಾಗಿ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. ಹೌದಾ. ಅಂದರೆ ರೇರ್ ಕೇಳೋದು ಸೈನ್ ಎಕ್ಸು ಕಾಸ್ ಎಕ್ಸು. ಅದಕ್ಕೆ ಜಸ್ಟ್ ಐಡಿಯಾ ಅಂತ ಗೊತ್ತಿರಲಿ. ಏನಾದ್ರು ಕೇಳಿದ್ರು ಅಂದರೆ ಇದೇ ಐಡಿಯಾನ ಯೂಸ್ ಮಾಡ್ಕೊಂಡ್ರೆ ಆಯಿತು. ಆಯ್ತಲ್ಲ, ಹೇಗೆ ಮಾಡ್ಕೊತಾ ಇದ್ದೀವಿ ಅಂತೇಳಿ. ನೆಕ್ಸ್ಟ್ ನೋಡಿ, 24 ನೋಡ್ಕೊಳ್ಳಿ, ಈಸಿ ಇದೆ. ಇದನ್ನು ಡಿಫ್ರೆಂಟ್ ಇದೆ ಫಂಕ್ಷನ್ನು. ದ ಫಂಕ್ಷನ್ ಎಫ್ ಫ್ರಮ್ ಆರ್ ಟು ಆರ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು e⁻x ಈಸ್ ಅಂತ ಹೇಳಿದ್ದಾರೆ. ಹೌದಾ. ನೋಡಿ, ಇದು ಏನಾಗುತ್ತೆ ಅಂತೇಳಿ ಚೆಕ್ ಮಾಡ್ಕೋಬೇಕಷ್ಟೇ. ನೋಡಿ, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಈಸ್ ಆಲ್ವೇಸ್ ಏನಾಗಿರುತ್ತೆ ಅಂದರೆ ಪಾಸಿಟಿವ್ದು. e⁻x ಈಸ್ ಆಲ್ವೇಸ್ ಪಾಸಿಟಿವ್ ಗೊತ್ತಿರಬೇಕು. ಹಾಗಾದ್ರೆ ಇಲ್ಲಿ ಏನೇನು ಬರೀಬೋದು ಅಂದ್ರೆ ಈಗ ನೋಡಿ, ನಾವು ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಹೇಳಿದ್ರೆ e⁻x ಇನ್ ಡಿಫ್ರೆನ್ಷನ್ನು e⁻x. ಹೌದಾ. ಹಾಗಾದ್ರೆ e⁻x ಈಸ್ ಆಲ್ವೇಸ್ ಏನಾಗಿರುತ್ತೆ, ಪಾಸಿಟಿವ್ ತಾನೇ. ಹಾಗಾದ್ರೆ ಆಲ್ವೇಸ್ ಪಾಸಿಟಿವ್ ಆಯಿತು ಅಂದರೆ ದಟ್ ಇಂಪ್ಲೈಸ್ ಎಫ್ ಆಫ್ ಎಕ್ಸ್ ಈಸ್ 1, 1. ಹೌದಾ. ನೆಕ್ಸ್ಟ್ ನೋಡಿ, ನಾವು ನೆಕ್ಸ್ಟ್ ನೋಡಿ, ಎಫ್ ಫ್ರಮ್ ಆರ್ ಟು ಆರ್ ಕೊಟ್ಟಿದ್ದಾರೆ ತಾನೆ. e⁻x ಈಸ್ ಆಲ್ವೇಸ್ ಪಾಸಿಟಿವ್ ಅಂದರೆ e⁻x ಬಿಲಾಂಗ್ಸ್ ಟು 0 to ಇನ್ಫಿನಿಟಿ. ನೋಡಿ, ಆಲ್ವೇಸ್ ಪಾಸಿಟಿವ್ ಅಂದರೆ ಗ್ರೇಟರ್ ದ್ಯಾನ್ 0 ಬರುತ್ತೆ ಅಷ್ಟೇ. 0 to ಇನ್ಫಿನಿಟಿ ಅಂದರೆ ವಿಚ್ ಈಸ್ ನಾಟ್ ಈಕ್ವಲ್ ಟು ಆರ್. ದಟ್ ಇಂಪ್ಲೈಸ್ ಎಫ್ ಆಫ್ ಎಕ್ಸ್ ಈಸ್ ನಾಟ್ ಆನ್ ಟು. ಅಂದರೆ ಇದು 1, 1 ಆಗುತ್ತೆ, ಆನ್ ಟು ಆಗಲ್ಲ.
ಅಂದರೆ ಏನು ಬರಿಬೋದು 1 1 ಆ್ಯಂಡ್ ಇಂಟು ಬರಿಬೋದು ಹೌದಾ. ಆನ್ ಟು ಆಗಲ್ಲ ಅಂದರೆ ಇದೇನಾಗಿರುತ್ತೆ ಅಂದರೆ ಇಂಟು ಆಗಿರುತ್ತೆ ಹೌದಾ. ನೋಡಿ ಅದಕ್ಕೆ 1 1 ಆನ್ ಟು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಅಂದರೆ ಈಸಿ ಆಗುತ್ತೆ. ಹೋಯ್ತಲ್ಲ. ನೋಡಿ ಹಾಗಾದರೆ ನಾಳೆ ಕ್ಲಾಸಲ್ಲಿ ನಾನು ಪ್ರಾಬ್ಲಮ್ ನಂಬರ್ 25ಇಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಆಯ್ತಲ್ಲ.